ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮಹಾತ್ಮ ಬಸವೇಶ್ವರರ 75ನೇ ಜಾತ್ರೆಯ ಅಮೃತ ಮಹೋತ್ಸವದ ಅಂಗವಾಗಿ ಕಳೆದ 20 ದಿನಗಳಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಮತ್ತು ವಿಶ್ವಸ್ತ ಸಮಿತಿಯ ವತಿಯಿಂದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಈ ಸುಂದರ ವೇದಿಕೆಯ ಮೇಲೆ ಸಾಗಿ ಬಂದಿದೆ. ಬಾಬಾ ಸಾಹೇಬ್ ವಾರಾದ್ರವರು ಬಸವ ಕಲ್ಯಾಣಕ್ಕೆ ಬಂದು 1950ರಂದು ಮೊಟ್ಟ ಮೊದಲ ಬಾರಿಗೆ ಬಸವಣ್ಣನವರ ಜಾತ್ರೆ ಮತ್ತು ಜಯಂತಿ ಕಾರ್ಯಕ್ರಮ ಆರಂಭ ಮಾಡಿದರು. ಅದು 2025ಕ್ಕೆ 75 ವರ್ಷ ತುಂಬಿ ಅಮೃತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿರುವುದು ಸಂತಸದ ಸಂಗತಿಯಾಗಿದೆ. ಈ 75ನೇ ಜಾತ್ರೆಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ವಿಜಯಪುರ ಜಿಲ್ಲೆಯ ಬಾಲ್ಗಾಂವ್ನ ಶ್ರೀ ಗುರುದೇವಾಶ್ರಮದ ಪೂಜ್ಯರಾದ ಶ್ರೀ ಅಮೃತಾನಂದ ಸ್ವಾಮಿಗಳು ತಮ್ಮ ಪ್ರಖರ ವಾಣಿಯಿಂದ ಜ್ಞಾನದ ಸುಧೆಯನ್ನು ಹರಿಸಿದ್ದಾರೆ. ಪೂಜ್ಯರು ಶಟಸ್ಥಲ ಕುರಿತು ಕಳೆದ 20 ದಿನಗಳಿಂದ ವಚನಗಳ ಮೂಲಕ ಉಪಕಥೆಗಳನ್ನು ಹೇಳುತ್ತಾ ಎಲ್ಲರಿಗೂ ತಿಳಿಯುವ ಹಾಗೆ ಆಧ್ಯಾತ್ಮಿಕ ಪ್ರವಚನ ಮಾಡಿದ್ದಾರೆ. ಭಕ್ತಂಗೆ ಕ್ರಿಯೆ, ಮಹೇಶ್ವರನಿಗೆ ನಿಶ್ಚಯ, ಪ್ರಸಾದಿಗೆ ಅರ್ಪಣ, ಪ್ರಾಣಲಿಂಗಿಗೆ ಯೋಗ, ಶರಣನಿಗೆ ನಿಬ್ಬೆರಗು, ಐಕ್ಯಂಗೆ ನಿರ್ಲಿಪ್ತ ಭಾವ ಈ ಕುರಿತು ಅಪಾರ ಚಿಂತನೆಯನ್ನು ಈ ವೇದಿಕೆಯ ಮೇಲೆ ಪೂಜ್ಯರು ಮಾಡಿರ್ತಾರೆ. ಪೂಜ್ಯರ ಆಧ್ಯಾತ್ಮಿಕ ಪ್ರವಚನವು ದಿನಾಂಕ 10/4/2025ರಂದು ಆರಂಭಗೊಂಡಿತು. ಅಂದು ಹುಲ್ಸೂರಿನ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ನೇತೃತ್ವ ವಹಿಸಿಕೊಂಡು ಆಧ್ಯಾತ್ಮಿಕ ಪ್ರವಚನಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದು, ಅವರ ಜೊತೆಗೆ ಅನುಭವ ಮಂಟಪದ ಸಂಚಾಲಕರಾದ ಪೂಜ್ಯ ಶಿವಾನಂದ ದೇವರು ಮತ್ತು ವೇದಿಕೆಯ ಮೇಲೆ ಮಹೇಶ್ ಪಾಟೀಲ್ ಹಾಗೂ ನಿವೃತ್ತ ನ್ಯಾಯಾಧೀಶರಾದ ಸುಭಾಷ್ ಚಂದ್ರ ನಾಗರಾಳೆಯವರು ಅತಿಥಿಗಳಾಗಿ ಆಗಮಿಸಿದ್ದರು. ಪ್ರವಚನದ ಮಧ್ಯೆ ದಿನಾಂಕ 18/4/2025ರಂದು ಮುಚ್ಚಳಂಬದ ನಾಗಭೂಷಣ ಸಂಸ್ಥಾನ ಮಠದ ಪೂಜ್ಯ ಪ್ರಣವಾನಂದ ಸ್ವಾಮಿಗಳು, ಗೋರ್ಟಾದ ಲಿಂಗಾಯತ ಮಹಾಮಠದ ಪೂಜ್ಯ ಪ್ರಭುದೇವರು ಹಾಗೂ ಬಸವರಾಜ ಸ್ವಾಮೀಜಿಯವರು ಆಧ್ಯಾತ್ಮಿಕ ಪ್ರವಚನದ ಕುರಿತು ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿದರು. ಜೊತೆಗೆ ಪೂಜ್ಯರು ಆರೋಗ್ಯವೇ ಭಾಗ್ಯ ಎಂಬಂತೆ ಭಕ್ತರ ಆರೋಗ್ಯ ಚೆನ್ನಾಗಿರಬೇಕೆಂಬ ಆಶಯ ಹೊಂದಿರುವ ಪರಮ ಪೂಜ್ಯರು ಆಧ್ಯಾತ್ಮಿಕ ಪ್ರವಚನದ ಮಧ್ಯೆ ದಿನಾಂಕ 25/4/2025ರಂದು ತಮ್ಮ ಶಿಷ್ಯರಾದ ದೊಡ್ಡಮನಿಯವರನ್ನು ಕರೆಯಿಸಿ ಎಲ್ಲರಿಗೂ ಯೋಗ ಮಾಡಿಸಿ ಯೋಗದ ಕುರಿತು ಪ್ರವಚನವನ್ನು ನೀಡಿದರು. 2011ರಲ್ಲಿ ಇದೇ ವೇದಿಕೆಯ ಮೇಲೆ ನಡೆದಾಡುವ ದೇವರೆಂದು ಖ್ಯಾತಿ ಹೊಂದಿದ್ದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಬೆಳಗ್ಗೆ ಸಮಯದಲ್ಲಿ 30 ದಿನಗಳವರೆಗೆ ಆಧ್ಯಾತ್ಮಿಕ ಪ್ರವಚನ ಮಾಡಿದ್ದು, ಆ ಪ್ರವಚನದ ನಂತರ ಅದೇ ಸಮಯದಲ್ಲಿ ಪೂಜ್ಯರ ಶಿಷ್ಯರಾದ ಅಮೃತಾನಂದ ಸ್ವಾಮಿಗಳು 20 ದಿನಗಳ ಕಾಲ ಮೊದಲ ಬಾರಿಗೆ, ಈ ಹಿಂದೆ ಅವರು 10 ದಿನಗಳವರೆಗೆ ಮಾತ್ರ ಪ್ರವಚನಕ್ಕೆ ಸಮಯವನ್ನು ನೀಡ್ತಾ ಇದ್ದರು, ಆದರೆ ಇದೇ ಮೊದಲ ಬಾರಿಗೆ 20 ದಿನಗಳ ಒಂದು ಕಾಲವನ್ನು ಪ್ರವಚನಕ್ಕೆ ನಮ್ಮೆಲ್ಲರಿಗೂ ನೀಡಿದ್ದು ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಶಿವಶರಣರ ವಚನಗಳ ಮತ್ತು ಕಬೀರರ ದೋಹೆಗಳ ಮೂಲಕ ಎಲ್ಲರಿಗೂ ಮಂತ್ರಮುಗ್ಧರನ್ನಾಗಿಸಿ ಪ್ರವಚನ ಆರಂಭ ಮಾಡಿ ಸಿದ್ದೇಶ್ವರ ಶ್ರೀಗಳು ಬೇರೆಯಲ್ಲ, ಅಮೃತಾನಂದ ಸ್ವಾಮಿಗಳು ಬೇರೆಯಲ್ಲ ಎಂಬಂತೆ ಮೆಲುಧ್ವನಿಯಲ್ಲಿ ಜ್ಞಾನ ದಾಸೋಹಗೈದು ಬೆಳಗ್ಗೆಯ ಸೂರ್ಯನಿಂದ ಕಿರಣಗಳ ಆರತಿ ಮಾಡಿಸಿಕೊಂಡು ಪ್ರವಚನ ಮುಕ್ತಾಯ ಮಾಡಿರುವ ಹೆಗ್ಗಳಿಕೆ ಪೂಜ್ಯ ಅಮೃತಾನಂದ ಸ್ವಾಮಿಗಳದ್ದು ಎಂದರೆ ಅತಿಶಯೋಕ್ತಿ ಅಲ್ಲ. ಇಂತಹ ಪೂಜ್ಯರ ಜ್ಞಾನ ದಾಸೋಹದ ಸವಿಯನ್ನು ಅನುಭವಿಸಿದ ನಾವೇ ಧನ್ಯರು. ಇಂದು ಈ ಆಧ್ಯಾತ್ಮಿಕ ಪ್ರವಚನದ ವಿಶೇಷ ಸಮಾರಂಭ. ಈ ಸಮಾರಂಭಕ್ಕೆ ಈ ವೇದಿಕೆಯ ಮೇಲೆ ಅನುಭವ ಮಂಟಪದ ಅಧ್ಯಕ್ಷರು, ಬಾಲಕಿಯ
ಕನ್ನಡದ ಶ್ರೀಮಠದ ಪೂಜ್ಯರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಆಗಮಿಸಿದ್ದಾರೆ. ಅವರ ಶ್ರೀಚರಣಕ್ಕೆ ನಮಿಸಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ತೆರನಾಗಿ ನಮಗೆ ಶಟಸ್ಥಲ ದರ್ಶನ ಮಾಡಿಸುತ್ತಿರುವ ಪೂಜ್ಯರಾದ ಅಮೃತಾನಂದ ಸ್ವಾಮಿಗಳು ಕೂಡ ವೇದಿಕೆಯ ಮೇಲಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಕಲ ಪೂಜ್ಯರೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ತೆರನಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರಖ್ಯಾತ ಹಿರಿಯ ರಾಜಕಾರಣಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿಯವರು ವೇದಿಕೆಯ ಮೇಲಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಮತ್ತು ವಿಶ್ವಸ್ತ ಸಮಿತಿಯ ಸಕಲ ಪದಾಧಿಕಾರಿಗಳಿಗೂ ನಿರ್ದೇಶಕರೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದ ಸಕಲ ಬಸವ ಅನುಯಾಯಿಗಳಿಗೆ, ಪತ್ರಕರ್ತರಿಗೆ, ಶರಣ ತಂದೆ ತಾಯಿಗಳಿಗೆ ಸ್ವಾಗತ ಕೋರಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ಶರಣಾರ್ಥಿ. ದಿನಾಂಕ 28 ಏಪ್ರಿಲ್ ತಿಂಗಳು ಸೋಮವಾರ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸ್ವರ್ಣ ಮಹೋತ್ಸವ, ಇದು ಅಮೃತ ಮಹೋತ್ಸವದ ಮಂಗಲ ಕಾರ್ಯಕ್ರಮ ಬಸವೇಶ್ವರ ದೇವಸ್ಥಾನದ ಪಂಚಮಂಡಳಿಯ ಮತ್ತು ವಿಶ್ವಸ್ತ ಮಂಡಳಿಯ ಆಶ್ರಯದಲ್ಲಿ 20 ದಿನಗಳ ನಂತರ ತಮ್ಮ ಪ್ರವಚನದ ಮುಕ್ತಾಯದ ಈ ಗಳಿಗೆಯಲ್ಲಿ ಪೂಜ್ಯ ಅಮೃತಾನಂದ ಸ್ವಾಮಿಗಳು ತಮ್ಮ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಭಾಲ್ಕಿ ಶ್ರೀಗಳ ಉಪಸ್ಥಿತಿ ಈ ಕಾರ್ಯಕ್ರಮದಲ್ಲಿ ಇರುವುದು ನಮ್ಮ ಭಾಗ್ಯ. ಇನ್ನಿತರ ಪೂಜ್ಯರೇ, ಎಲ್ಲ ಭಕ್ತಾದಿಗಳೇ, ಎಲ್ಲರಿಗೂ ಶರಣಾರ್ಥಿ. ಈ ಭೂಮಿಗೆ ಬಂದಾಗ ನನಗೆ ಗೊತ್ತಿಲ್ಲದೆ ರೋಮಾಂಚನವಾಗುತ್ತದೆ. ಕೆಲವೊಂದು ಸಲ ಇಲ್ಲೇ ಯಾರು ಇರ್ತಾರೆ, ಒಂದೊಂದು ಸಲ ಈ ಮಣ್ಣಿನ ಬೆಲೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಾನು ಇಡೀ ದೇಶ ತಿರುಗಾಡಿದ್ದೇನೆ.
ಅನೇಕ ಕ್ಷೇತ್ರಗಳನ್ನು ಕಂಡಿದ್ದೇನೆ. ಅಧ್ಯಾತ್ಮದ ಎತ್ತರದ ವಿಚಾರಗಳನ್ನು ಜಗತ್ತಿಗೆ ಹಂಚುವ ಒಂದು ಅತ್ಯಂತ ಶ್ರೇಷ್ಠ ಭೂಮಿ. 800-900 ವರ್ಷಗಳು ಕಳೆದರೂ ತನ್ನ ಜೀವಂತಿಕೆಯನ್ನು ಕಾಪಾಡಿಕೊಂಡು ಬಂದು ಸುಮಾರು 1.25 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಬಸವ ಕಲ್ಯಾಣದಲ್ಲಿ ಒಟ್ಟು ಶರಣರಿಗಾಗಿ ಇರುವ ಸ್ಥಾನ ನನ್ನ ಅಂದಾಜಿನ ಪ್ರಕಾರ ಸುಮಾರು 1200 ಎಕರೆ ಪ್ರದೇಶ ಇದೆ. ಇದು ಭಾಗ್ಯ ಬಸವ ಕಲ್ಯಾಣದವರಿಗೆ ಮಾತ್ರ ಇದೆ. ಮುಂದೆ ಬಸವ ಕಲ್ಯಾಣದ ಸಂಖ್ಯೆ 25 ಲಕ್ಷ ದಾಟಿದರೂ ಸಹ ಇಲ್ಲಿಯ ಜನಕ್ಕೆ ಸುಸಂಸ್ಕೃತರಾಗಿ ಬದುಕಲಿಕ್ಕೆ ಯಾವುದೇ ತೊಂದರೆಗಳು ಇಲ್ಲ. ಅಷ್ಟೊಂದು ದೈವದತ್ತವಾಗಿ ಶರಣರು ನೀಡಿ ಹೋಗಿದ್ದಾರೆ. ಅಂಥ ಈ ಭೂಮಿಯಲ್ಲಿ ಇವತ್ತು ಅಮೃತ ಮಹೋತ್ಸವದ ಈ ಘಳಿಗೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾಳೆ ಬಿಟ್ಟರೆ ನಾಡ್ದು ರಥೋತ್ಸವದ ಕಾರ್ಯಕ್ರಮ ನಡೀತದೆ. ಇನ್ನಿತರ ಎಲ್ಲ ಮಂಗಲ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಅಮೃತ ಮಹೋತ್ಸವದ ಈ ಗಳಿಗೆಯಿಂದ ಬಸವ ಕಲ್ಯಾಣದ ಭಕ್ತಾದಿಗಳು, ದೇವಸ್ಥಾನ ಕಮಿಟಿಯ ಸರ್ವ ಬಳಗ, ವಿಶ್ವಸ್ತ ಮಂಡಳಿಯ ಸರ್ವ ಬಳಗ, ನಾನು ಅಪೇಕ್ಷೆ ಪಡ್ತೇನೆ ಬರುವ 25 ವರ್ಷದಲ್ಲಿ ಇವತ್ತು ಈ ಬಸವ ಕಲ್ಯಾಣಕ್ಕೆ ನಮ್ಮ ಈ ದೇವಸ್ಥಾನ ಕಮಿಟಿ ಮತ್ತು ವಿಶ್ವಸ್ತ ಮಂಡಳಿ ಅಂದರೆ ಅದು ಕನ್ನಡ ನಾಡಿನ ಪಂಚ ಕಮಿಟಿ ಆಗಬೇಕು, ಕನ್ನಡ ನಾಡಿನ ವಿಶ್ವಸ್ತ ಮಂಡಳಿ ಆಗಬೇಕು. ದೇಶದ ಜನ ಶ್ರದ್ಧೆ ಭಕ್ತಿಯಿಂದ ಈ ದೇವಸ್ಥಾನವನ್ನು ನೋಡುವಂತೆ ಆಗಬೇಕು. ಆ ದಿಕ್ಕಿನಲ್ಲಿ ಒಂದು ದೂರದೃಷ್ಟಿಯ ಯೋಜನೆಯನ್ನು ಈ ಜಾತ್ರೆ ಮುಗಿದ ತಕ್ಷಣ ಎಲ್ಲ ದೇವಸ್ಥಾನದ ಹಿರಿಯರು ಸೇರಿ, ಇದಕ್ಕೂ ಮುಂಚೆ ಸೇವೆ ಸಲ್ಲಿಸಿದ ಹಿರಿಯರ ಮಾರ್ಗದರ್ಶನ ಪಡೆದು ಒಂದು 25 ವರ್ಷದ ಯೋಜನೆ ಅತ್ಯಂತ ಅವಶ್ಯಕತೆ ಇದೆ. ನಾನು ಈ ಮಾತು ಯಾಕೆ ಹೇಳ್ತೀನಂದರೆ, ನಮಗೆ ಬೇಕೋ ಬೇಡೋ ಹೊಸ ಅನುಭವ ಮಂಟಪ ತಯಾರಾಗಿ ನಿಲ್ತಾ ಇದೆ. ಏನೋ ಕಳೆದ 3 ವರ್ಷಗಳಲ್ಲಿ ಕಷ್ಟಪಟ್ಟು ಬರುವ ಯಾತ್ರಿಗಳ ಸಂಖ್ಯೆ 600ರಿಂದ 700ಕ್ಕೆ ಮುಟ್ಟಿದೆ. ಯಾತ್ರಾ ಸಮಯದ 4 ತಿಂಗಳಲ್ಲಿ ಯಾತ್ರಿಗಳ ಸಂಖ್ಯೆ 1200ರಿಂದ 2000ವರೆಗೆ ಬಂದಿದೆ. ಯಾತ್ರೆ ಅಂದರೆ 2 ರೀತಿಯ ಜನ ಯಾತ್ರೆ ಇರ್ತಾರೆ. ಒಂದು ಪಿಕ್ನಿಕ್ ಅಂತ ಬರ್ತಾರೆ, ಇನ್ನೊಂದು ಧಾರ್ಮಿಕ ಶ್ರದ್ಧೆಯಿಂದ ಬರ್ತಾರೆ. ನನ್ನ ಮನಸ್ಸಿನಲ್ಲಿ ಬಸವ ಕಲ್ಯಾಣವು ಧಾರ್ಮಿಕ ಶ್ರದ್ಧೆಯಿಂದ ಬದುಕಿಗೆ ಬಾಳಿಗೆ ಬೆಳಕನ್ನು ಪಡೆಯುವ ದೃಷ್ಟಿಯಿಂದ ಈ ಊರಿಗೆ ಬರಬೇಕನ್ನೋದು ನನ್ನ ಆಶೆ ಇದೆ. ಅದಕ್ಕಾಗಿ ಈ ಊರಿನ ಮೊಟ್ಟ ಮೊದಲನೆಯ ಬರುವ ಪ್ರತಿಯೊಬ್ಬರಿಗೂ ಅದು ಯಾವುದು ಶ್ರದ್ಧಾ ಕೇಂದ್ರ ಆಗಬೇಕು ಅಂತಂದರೆ ಅದು ಪರುಸಕಟ್ಟೆ, ಪರುಸಕಟ್ಟೆ, ಪರುಸಕಟ್ಟೆ. ಇವತ್ತಿನ ಸ್ಥಿತಿ ಕಣ್ಣೀರು ತರ್ತಿರಬಹುದು. ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡದ್ದು ಅದು ಬೆಳಕಿನ ಕಡೆಗೆ ಹೋಗ್ತದೆ. ನಮಗೆ ನಮ್ಮ ಕಾರ್ಯದ ಬಗ್ಗೆ, ದೂರದೃಷ್ಟಿಯ ಬಗ್ಗೆ ನಂಬಿಕೆ ಇರಬೇಕು. ದುರ್ಬಲ ವ್ಯಕ್ತಿ ಇನ್ನೊಬ್ಬರನ್ನು ದೂಷಿಸುತ್ತಾನೆ. ಸೂರನು, ವೀರನು, ಧೀರನು ಏನೇ ಅನಾಹುತ ಆದರೂ, ಏನೇ ಕೆಟ್ಟದಾದರೂ ಆತನು ಇದಕ್ಕೆ ನಾನೇ ಹೊಣೆ ಅಂತ ತನ್ನ ಮೇಲೆ ತೆಗೆದುಕೊಂಡು ತನ್ನ ಗುರಿಯನ್ನು ಮುಟ್ಟುವವರೆಗೆ ಪ್ರಯತ್ನ ಮಾಡ್ತಾನೆ.
ನಮ್ಮ ವೈಯಕ್ತಿಕ ಜೀವನದ ಇತಿಹಾಸದಲ್ಲಿ ನಮಗೇನೋ ಒಂದು ನಿರಾಶೆ ಆದರೆ ಅದು ನಾವು ಬಹಳ ಮನಸ್ಸಿನಲ್ಲಿ ಪರಿತಪಿಸುತ್ತೇವೆ. ಆದರೆ ನಾಡಿನ, ದೇಶದ, ಸಮಾಜದ ದೀರ್ಘಕಾಲದ ಇತಿಹಾಸದಲ್ಲಿ ನಮ್ಮ ಬದುಕು ಮುಖ್ಯ ಅಲ್ಲ. ನಮ್ಮ ನಂತರ ಬದುಕ್ತಕ್ಕಂಥ ಜನರಿಗೆ ಒಂದು ಹೊಸತನವನ್ನು ಕೊಡುವ ಕಾರ್ಯ ಅದಾಗಬೇಕು ಅಂತ ನನ್ನ ಇಚ್ಛೆ ಇದೆ. ಅದಕ್ಕಾಗಿ ಇಲ್ಲಿಯ ಸರ್ವ ಭಕ್ತಾದಿಗಳಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಬರ್ತೇವೋ, ಪ್ರತಿನಿತ್ಯ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಜನ ಪರಸುಕಟ್ಟೆಗೂ ಬರಬೇಕು, ಪ್ರತಿನಿತ್ಯ ಬರಬೇಕು ಅಂತ. ನಾನು ಬಹಳ ದೂರದ ಉದಾಹರಣೆ ನಿಮಗೆ ಕೊಡೋದಿಲ್ಲ. ನಿಮ್ಮ ಜಿಲ್ಲೆಯ ಚಾಳಕಾಪುರಕ್ಕೆ ಒಂದು ವಿಶೇಷ ಸಭೆಗಾಗಿ ಇಡೀ ದೇಶದ ಒಂದು 50 ಜನ ನಾವು 3 ದಿನ ಅಲ್ಲಿ ಸೇರಿದ್ದೆವು. ಅದೊಂದು ಸಣ್ಣ ಊರು, 3000 ಜನಸಂಖ್ಯೆ. 3000 ಜನಸಂಖ್ಯೆ ಇರ್ತಕ್ಕಂಥ ಊರಿನಲ್ಲಿ ತಾಯಂದಿರು, ಊರಿನ ಹಿರಿಯರು, ಕನಿಷ್ಠ 100ರಿಂದ 150 ಜನ ಮನೆಯಿಂದಲೇ ಎಣ್ಣೆ ಬತ್ತಿಯನ್ನು ತೆಗೆದುಕೊಂಡು ಬಂದು ಮೊಟ್ಟ ಮೊದಲು ಹನುಮಂದೇವರ ಗುಡಿಯಲ್ಲಿ ಚಾಳಕಾಪುರದ, ಎರಡನೇದಾಗಿ ಸಿದ್ಧಾರೂಢರ ಮಂದಿರಕ್ಕೆ ಬಂದು ಭಕ್ತಿ ಭಾವದಿಂದ ಪೂಜೆ ಮಾಡೋದನ್ನು ನೋಡಿದಾಗ ಒಂದು 3000 ಜನಸಂಖ್ಯೆ ಈ ಊರಿನ ಈ ಸ್ಥಿತಿ ಇದ್ದರೆ, ನಾವು ಬಸವ ಕಲ್ಯಾಣದಲ್ಲಿ ಈ ಬಸವೇಶ್ವರ ದೇವಸ್ಥಾನಕ್ಕೆ ಪರಸುಕಟ್ಟೆಗೆ ಪ್ರತಿನಿತ್ಯ ಮುಂಜಾನೆ ನಡೆಯುವ ಮಂಗಳಾರತಿಯ ಸಮಯದಲ್ಲಿ ನಾವು ಎಷ್ಟು ಜನ ಬರಬೇಕು ಅನ್ನೋದನ್ನು ನಾವು ನಿರ್ಣಯ ಮಾಡಬೇಕು. ಯಾವಾಗಲೂ ದೇವರು ನಮಗೆ ಶಕ್ತಿ ಕೊಡ್ತಾನೆ. ನಾವು ಆತನಿಗೆ ಶಕ್ತಿ ಕೊಟ್ಟರೆ ದೇವರು ನಮಗೆ ಶಕ್ತಿ ಕೊಡ್ತಾನೆ. ಬರೀ ಬ್ಯಾಂಕಿನಿಂದ ದುಡ್ಡು ತೆಗಿತಾ ಹೋದರೆ ಬ್ಯಾಂಕಿನ ಅಕೌಂಟ್ ಖಾಲಿ ಆಗುತ್ತದೆ. ಧರ್ಮವನ್ನು ನಾವು ಎಷ್ಟು ಕಾಪಾಡಿಕೊಂಡು ಬರ್ತೇವೋ ಅಷ್ಟೇ ಧರ್ಮವು ನಮ್ಮನ್ನೂ ಸಹ ಕಾಪಾಡುತ್ತದೆ. ಆ ದೃಷ್ಟಿಯಿಂದ ನಾನು ತಮ್ಮೆಲ್ಲರಲ್ಲಿಯೂ ವಿನಂತಿ ಮಾಡ್ತೇನೆ, ಏನೇ ಮಂಗಲ ಕಾರ್ಯ ನಡೆಯಲಿ ಅನೇಕ ಹಿರಿಯರಿಗೆ ತಮ್ಮ ದಿನನಿತ್ಯದ ಸಮಯದಲ್ಲಿ ಒಂದು ಕ್ಷಣ ಹೋಗಿ ಆ ದೇವಸ್ಥಾನದ ದರ್ಶನವು ಜೊತೆಯಲ್ಲಿ ಪರಸುಕಟ್ಟೆಯ ದರ್ಶನವು ಇದ್ದಂಥ ಸ್ಥಿತಿಯಲ್ಲಿ ಒಂದು 5 ನಿಮಿಷ ಕುಳಿತು ಮನಸ್ಸಿಗೆ ನೆಮ್ಮದಿ ಪಡಬೇಕು. ಎಂದು ಇದು ಶುರು ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ಸುತ್ತಮುತ್ತಲಿನ ಪರಿಸರ ತಾನೇ ಬದಲಾಯಿಸುತ್ತಾ ಹೋಗುತ್ತದೆ. ಈ ಒಂದು ಆತ್ಮವಿಶ್ವಾಸದ ಶಕ್ತಿ ನಮ್ಮೆಲ್ಲರಲ್ಲಿ ಬರಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ. ಅದೇ ರೀತಿಯಾಗಿ ಅದೆಷ್ಟು ಕಷ್ಟಪಟ್ಟಿರಬೇಕು 12ನೇ ಶತಮಾನದಲ್ಲಿ ಶರಣರು, ಅದೆಷ್ಟು ನೋವು ನಲಿವುಗಳನ್ನು ಎದುರಿಸಿರಬೇಕು. ಅವತ್ತಿನ ಪುಟದ ಪ್ರಾಯಶ್ಚಿತವನ್ನು ನಾವು ಮಾಡಿ ಮತ್ತೆ ಬಸವ ಕಲ್ಯಾಣವು ಈ ಮಾನವ ಜಗತ್ತಿಗೆ ಬೆಳಕನ್ನು ಕೊಡುವ ಬಸವ ಕಲ್ಯಾಣ ಆಗಬೇಕು. ಸರ್ಕಾರ ಬಸವ ಕಲ್ಯಾಣವನ್ನು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರೆದಿದ್ದಾರೆ. ಅವರನ್ನು ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಕರಿಬೇಕಾದರೆ 12ನೇ ಶತಮಾನದ ಬಸವ ಕಲ್ಯಾಣದ ಅನುಭವ ಮಂಟಪದ ಅಂದಿನ ಶರಣರ ಬದುಕಿನ ಕಥೆಯೇ ಮುಖ್ಯ. ಅದಕ್ಕಾಗಿ ಶೀಲ, ನಡವಳಿಕೆ ಮತ್ತು ಅತಿ ಪ್ರಾತಃ ಕಾಲ ಏಳುವುದು, ಇವು ಕೆಲವು ಉತ್ತಮ ಗುಣಗಳು ನಮ್ಮಲ್ಲಿ ಎದ್ದು ಕಾಣಬೇಕು. ಆ ದೃಷ್ಟಿಯಿಂದ ನಾನು ವಿನಂತಿ ಮಾಡ್ತೇನೆ, ಎಷ್ಟೇ ಕಷ್ಟ ಇರಲಿ ಜೀವನದಲ್ಲಿ ಯಾರು ಅತಿ ಪ್ರಾತಃ ಕಾಲ ಹೇಳ್ತಾರೆ ಅವರ ಬದುಕು ತುಂಬ ಹಸನಾಗುತ್ತದೆ. ದುರ್ದೈವ ನಮ್ಮ ದೇಶದಲ್ಲಿ ಎಲ್ಲವೂ ವಿಪರೀತ ನಡೆದಿದೆ. ರೈತ ತಡಮಾಡಿ ಜಮೀನಿಗೆ ಹೋಗ್ತಾನೆ. ಅನೇಕ ರೈತರಿಗೆ ತಮ್ಮ ಜಮೀನೇ ಎಲ್ಲಿದೆ ಅಂತ ಗೊತ್ತಿಲ್ಲ.
ಇದೊಂದು ವಿಚಿತ್ರ ಸ್ಥಿತಿ ಇದೆ. ಸತ್ಯದ ಸಮೀಪ ಹೋಗದೇ ಇದ್ದರೆ ಬಾಳಿಗೆ ಬೆಳಕು ಸಿಗೋದಿಲ್ಲ. ಅತಿ ಪ್ರಾತಃ ಕಾಲ ನಾನು ಇಲ್ಲಿ ಬರಬೇಕಾದರೆ ಒಬ್ಬ ನನ್ನ ಮಿತ್ರರು ಹೇಳಿದರು, ನಮ್ಮ ತಾಯಿ ಪ್ರತಿನಿತ್ಯ 4:15 ಎದ್ದು ಸ್ನಾನ ಇತ್ಯಾದಿಯನ್ನು ಮುಗಿಸ್ಕೊಂಡು ಈ ಪ್ರವಚನ ಕೇಳಲಿಕ್ಕೆ ಬರ್ತಾರೆ ಅಂತ. ಸೊ ಇದು ಇವತ್ತಿಗೆ ಮುಗಿಬೇಕಾ? ನಾಳೆ ಅದು ನನ್ನ ಜೀವನದಲ್ಲಿ ಉಳಿಬಾರದಾ? ಇದು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ಬಸವೇಶ್ವರ ದೇವಸ್ಥಾನ ಪರಸುಕಟ್ಟೆ ಕಂಗೊಳಿಸಬೇಕಾದರೆ ಆ ಎತ್ತರಕ್ಕೆ ನಾವು ಏರಬೇಕು. ನಮ್ಮ ಮನೆಯ ವಾತಾವರಣ, ನಮ್ಮ ನಡೆ ನುಡಿ ನಮ್ಮ ಮಕ್ಕಳ ಮೇಲೆ 90% ಕೆಲಸ ಮಾಡುತ್ತದೆ. ಈಗ ಹೆಂಗಾಗಿದೆ ತಂದೆ ತಾಯಿಯಂದಿರ ಸ್ಥಿತಿ ಅಂತಂದರೆ, ಇವತ್ತು ಮಗು ಹುಟ್ಟಿದಾಗ ನಶಿಕ್ನಾಗೆ ಹೇಳುತ್ತದೆ. ಅದು ಹುಟ್ಟಿದಾಗ ಚೀರ್ಲಿಕ್ಕೆ ಶುರು ಮಾಡುತ್ತದೆ, ಅಳ್ಲಿಕ್ಕೆ ಶುರು ಮಾಡುತ್ತದೆ. ಆವಾಗ ಅವ್ವ ಅಪ್ಪದವರು ಬಡ್ದು ಮಲಗಿಸ್ತಾರೆ ಅದಕ್ಕೆ. ಯಾಕಂದರೆ ಅವರಿಗೆ 8 ಬಡೆತನ 7 ಬಡೆತನ ಮರಾಠಿ ಇರ್ತದೆ. ಮುಂದೆ ಯಾವಾಗ ಮಗು ದೊಡ್ಡದಾಗ್ತದ, 7 ಶಾಲೆಗೆ ಹೋಗಂದ್ರೆ 7 ಅಂದ್ರೆ ಅವನಿಗೆ ಹೇಳಕ್ಕೆ ಮನಸ್ಸಾಗಂಗಿಲ್ಲ. ಯಾಕಂದ್ರೆ ನಾವೇ ಮಲಗಿಸಿರ್ತೇವೆ ಅವನಿಗೆ. ಹೀಗೆ ಒಂದು ತಪ್ಪಲ್ಲ, ನಾವು 100 ತಪ್ಪು ಮಾಡಿ ಆಮೇಲೆ ಮತ್ತೆಲ್ಲವೂ ಒಳ್ಳೆಯದಾಗಬೇಕಂದ್ರೆ ಆಗೋದು ತುಂಬ ಕಠಿಣ. ಆ ದೃಷ್ಟಿಯಿಂದ ಇದು ಅತಿ ಪ್ರಾತಃ ಕಾಲ ಹೇಳುವುದು ಏನೂ ಇಲ್ಲ. ಅಂದರೆ ಇವತ್ತು ಈ ಪುಸ್ತಕ ನೋಡಿ ತುಂಬ ಸಂತೋಷ ಆಯಿತು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅನಂತ ಕಾಲದವರೆಗೆ ಯಾವುದೇ ಜಾತಿ ಮತ ಸಂಪ್ರದಾಯ ಎಲ್ಲವನ್ನು ಮೀರಿ ಸತ್ಯಕ್ಕಾಗಿ ಬದುಕ್ತಕ್ಕಂಥ ಶ್ರೇಷ್ಠ ಮಂತ್ರಗಳು ಇವತ್ತೇನು ಪ್ರಾತಃ ಕಾಲ ನೀವಿಲ್ಲಿ ಉಚ್ಚಾರಣ ಮಾಡಿದ್ದೀರಿ, ಅದು ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಇದೇನಾದರೂ ನಾವು ಪ್ರತಿನಿತ್ಯ ಒಂದು 10 ನಿಮಿಷ ಇದಕ್ಕಾಗಿ ತೆಗೆದಿಟ್ಟರೆ ನಮ್ಮ ಬಾಳು ಅಸಾಧಾರಣವಾದ ಬಾಳಾಗುತ್ತದೆ. ಯಾವ ವ್ಯಕ್ತಿ ತನಗಾಗಿ ಏನೂ ಉಳಿಸ್ಕೊಳ್ಳಿಲ್ಲ, ತನ್ನ ಯಾವುದೇ ಅಂಶ ಯಾರ ಕೈಯಲ್ಲಿ ಸಿಗಬಾರದು ಅಂತ ತನ್ನನ್ನು ತಾನು ಸಾಮಾನ್ಯ ಪರಂಪರೆಯನ್ನು ಮೀರಿ ನನ್ನನ್ನು ಅಂತಿಮ ಸಂಸ್ಕಾರ ಮಾಡಬೇಕಾದರೆ ಅಗ್ನಿ ಕೊಡಿ ಅಂತ ಹೇಳಿದಂಥ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಇವತ್ತೇನಾದರೂ ಒಂದು ಅವರು ಅತ್ಯಂತ ಅಮೂಲ್ಯವಾದ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆಂದರೆ ಅತ್ಯಂತ ಸಾಮಾನ್ಯ ಜನರಿಗಾಗಿ ಇದೊಂದು ಸಣ್ಣ ಮಂತ್ರ ಇದೆ. ಇದನ್ನು ಎಲ್ಲರೂ ಹೇಳುವ ಒಂದು ಅಭ್ಯಾಸ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಮುಂಜಾನೆ 10 ನಿಮಿಷ ಇದಕ್ಕಾಗಿ ಇಟ್ಟರೆ ಇದು ತುಂಬ ಒಳ್ಳೆಯದು. ಮತ್ತು ಉತ್ತಮ ಪರಿವಾರಕ್ಕಾಗಿ ದಿನ ಊಟ ಒಟ್ಟಿಗೆ ಮಾಡಿ ಅಂತ ಹೇಳೋದಿಲ್ಲ. ಯಾವ ಮನೆಯಲ್ಲಿ ಪ್ರತಿನಿತ್ಯ 1 ಸಲ ಆದರೂ ಎಲ್ಲರೂ ಕುಳಿತು ಒಟ್ಟಿಗೆ ಊಟ ಮಾಡ್ತಾರೋ ಅದು ಒಳ್ಳೆಯ ಮನೆ. ಇಲ್ಲಾಂದರೆ ಕನಿಷ್ಠ ಮೊದಲು ವಾರಕ್ಕೊಮ್ಮೆ ಆದರೂ ಒಟ್ಟಿಗೆ ಊಟ ಮಾಡುವ ಪರಂಪರೆಯನ್ನು ಪ್ರಾರಂಭ ಮಾಡಬೇಕು. ಯಾಕಂದರೆ ನಾಳೆ ಅನುಭವ ಮಂಟಪ ಆದಮೇಲೆ ನಾವು ಕೆಲವು ಸಂಸ್ಕೃತಿಗಳನ್ನು ನಡೆನುಡಿಗಳನ್ನು ಈ ಊರಿನ ಉದ್ಯೋಗ ವ್ಯಾಪಾರ ದಂಧೆ ಇನ್ನೊಂದರಲ್ಲಿ ಬದಲಾಯಿಸಲಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಇದು ಪಿಕ್ನಿಕ್ ಸೆಂಟರ್ ಆಗುತ್ತೆ. ಒಮ್ಮೆ ಏನಾದರೂ ಇದು ತೀರ್ಥಕ್ಷೇತ್ರವಾಗುವ ಬದಲಾಗಿ ಇದೊಂದು ಶ್ರೇಷ್ಠ ಕ್ಷೇತ್ರ ಆಗುವ ಬದಲಾಗಿ ಇದೇನಾದರೂ ತಪ್ಪಿ ಪಿಕ್ನಿಕ್ ಸ್ಪಾಟ್ ಆಯಿತು ಅಂತಂದರೆ ಬಸವ ಕಲ್ಯಾಣದಲ್ಲಿ ಈಗೆಷ್ಟು ಬ್ರ್ಯಾಂಡಿ ಶಾಪ್ಗಳಿವೆ, ಅದರ 4 ಪಟ್ಟು ಬ್ರ್ಯಾಂಡಿ ಶಾಪ್ಗಳು ಬರ್ತವೆ, 4 ಪಟ್ಟು ಸರಾಯಿ ಅಂಗಡಿಗಳು ಬರುತ್ತವೆ. ಅನೈತಿಕತೆಯ ತವರು ಮನೆ ಆಗುತ್ತದೆ. ಆವಾಗ ಬಸವಣ್ಣನ ಆತ್ಮ ಬಸವ ಕಲ್ಯಾಣವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಅಕ್ಕ ಮಹಾದೇವಿ ತನ್ನ ವಚನದ ಬುತ್ತಿಯನ್ನು ಕಟ್ಟಿಕೊಂಡು ಎಲ್ಲಿಗೋ ಹೋಗಬೇಕಾಗುತ್ತದೆ. ಅತ್ಯಂತ ಎತ್ತರದ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಅಲ್ಲಮನ ಆಧ್ಯಾತ್ಮಿಕ ತತ್ವಗಳು ಈ ಮಣ್ಣಿನಲ್ಲಿ ಚೂರು ಚೂರಾಗಿ ಹೋಗುತ್ತವೆ.
ಅದಾಗಬಾರದು ಅಂತಂದರೆ ನನ್ನ ಕಳಕಳಿಯ ವಿನಂತಿ ಇದೆ. ಆಗಾಗ ಬಸವೇಶ್ವರ ದೇವಸ್ಥಾನದ ಮುಖಾಂತರ ಈ ನಾಡಿನಲ್ಲಿ, ಈ ದೇಶದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಅಂಥವರನ್ನು ನಾವು ಇಲ್ಲಿಗೆ ಆಗಾಗ ಕರೆಸಬೇಕು. ಅಂಥ ಮಂಗಲ ಕಾರ್ಯಕ್ರಮದಲ್ಲಿ 1 ತಾಸಿಗೆ 2 ತಾಸಿಗೆ ನಾವು ಹೋಗಬೇಕು. ಕಾರಣ ಏನಿದೆ ಅಂತಂದರೆ, ಈಗ ಭೌತಿಕವಾಗಿ ನಾವು ತುಂಬ ಸುಖದಲ್ಲಿದ್ದೇವೆ. ನಮ್ಮ ದೇಶದ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ, ಸ್ವಾತಂತ್ರ್ಯ ಸಿಕ್ಕಾಗ 47ನೇ ಇಸವಿಯಲ್ಲಿ ನಾವು ಹೇಗಿದ್ದೆವು ಅಂದರೆ, ಈ ಊರಿನಲ್ಲಿ ಒಬ್ಬರಿಬ್ಬರು ಹಿರಿಯರು ಸಿಕ್ಕರು ಸಿಗಬಹುದು. ಆದರೆ ಅವತ್ತಿನ ಆ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಇವತ್ತು ನಮಗೆ ಕಾರಿದೆ, ಜೀಪ್ ಇದೆ, ಟಿ ವಿ ಇದೆ, ಮೊಬೈಲ್ ಇದೆ, ಎಲ್ಲ ಆಧುನಿಕದಿಂದ ಕೂಡಿರ್ತಕ್ಕಂಥ ಭವ್ಯ ಮನೆಗಳನ್ನು ಕಟ್ಟಿದ್ದೇವೆ. ಇದನ್ನು ಇಷ್ಟು ಮೋಟರ್ ಸೈಕಲ್ ನೋಡಲಿಕ್ಕೆ ಆಗುತ್ತದೆ ಅಂತ ನನಗೆ ಕಲ್ಪನೆ ಇರೋದಿಲ್ಲ. ನಾನು ಗುಲ್ಬರ್ಗಾದಲ್ಲಿ ಮೊದಲನೇ ಬಾರಿಗೆ PUC ಓದಲಿಕ್ಕೆ ಬಂದಾಗ ಮೊದಲನೇ ಮೋಟರ್ ಸೈಕಲ್ ನೋಡಿದ್ದೆ. ಕಲಬುರಗಿ ನಗರದಲ್ಲಿ ಒಟ್ಟು 3 ಕಾರು ನಾನು ನೋಡಿದ್ದೆ. ಆ ಕಾರಿನ ಹಾರ್ನ್ ಹೊಡೆದರೆ, ಇದು LIC ಕಾರಿದೆ, ಇದು ಸಿವಿಲ್ ಸರ್ಜನ್ ಕಾರಿದೆ, ಇದು DC ಕಾರಿದೆ ಅಂತ ಅದರ ಧ್ವನಿಯ ಮೇಲೆ ಗುರುತಿಸ್ತಿದ್ದೆವು. ಇವತ್ತು ಬಾಹ್ಯವಾಗಿ ಹೊರಗಡೆ ನೋಡಲಿಕ್ಕೆ ಎಷ್ಟರ ಮಟ್ಟಿಗೆ ಸುಖ ಆಗಿದೆ ಅಂತಂದರೆ, ಈಗ ದುಡ್ಡಂದರೆ ಕಸ ಆಗಿ ಹೋಗಿದೆ. ನಮ್ಮ ಸೇಡಂದ ದೇವಸ್ಥಾನದಲ್ಲಿ ಟೆಂಗು ಹೊಡಿತಾರೆ. ಟೆಂಗು ಈ ಸಮಯದಲ್ಲಿ ಕನಿಷ್ಠ ಒಂದು 2-3 ಲಾರಿ ಟೆಂಗಳನ್ನು ಜಾತ್ರೆಯಲ್ಲಿ ಹೊಡಿತಾರೆ. ಅವತ್ತು ನಾನು ಸಣ್ಣ ಬಾಲಕನಾಗಿದ್ದಾಗ ದೇವಸ್ಥಾನದ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ನಾನು ನೋಡ್ತಿದ್ದೆ, ನಮಗೆ ಗೊತ್ತಿಲ್ಲದೇನೆ ಪೂಜಾರಿಗೆ 4 ಅಣೆ ರೊಕ್ಕ ಕೊಟ್ಟು 2-3 ತೆಂಗಿನ ಪಾಡಿ ತೊಗೊಂಡು ಹೋಗ್ತಿದ್ದರು ಕೆಲವೊಂದು ಜನ. ಊರಿನ ಜನ ನಮಗೂ ತೆಂಗು ಬೇಕ್ರಿ ಅಂತ ಕೆಲವೊಂದು ಭಕ್ತಿಯಿಂದ ಕೇಳಲಿಕ್ಕೆ ಬರ್ತಿದ್ದರು. ಯಾವುದು ತೆಂಗಿನ ಇನ್ನೊಂದು ಭಾಗ ಇರ್ತದೆ. ಈಗ ನನಗೆ ಕಣ್ಣೀರು ಬರ್ತದೆ. ಸೇಡಂದಲ್ಲಿ ತೆಂಗು ಒಡೆದ ಮೇಲೆ ಸಾವಿರಾರು ತೆಂಗಿನ ಒಂದು ಗುಡ್ಡಿ ಬಿದ್ದಂಗೆ ಬಿಡ್ತಿದ್ದಿರ್ತದೆ. ಒಬ್ಬರು ಅದು ಮುಟ್ಲಿಕ್ಕೆ ತಯಾರಿಲ್ಲ, ಒಯ್ಲಿಕ್ಕೆ ತಯಾರಿಲ್ಲ. ಅದೆಷ್ಟು ಮನಸ್ಸಿನಲ್ಲಿ ನೋವಾಗುತ್ತದೆ ಅಂದರೆ, ನಾವು ಎಷ್ಟು ಅಧಮರಾಗಿದ್ದೇವೆ, ಸತ್ಯದಿಂದ ಎಷ್ಟು ದೂರ ಹೋಗ್ತಾ ಇದ್ದೀವಿ. ಭೌತಿಕ ಸುಖನೇ ನಿಜವಾದ ಸುಖ ಇಲ್ಲ. ನಾವೊಬ್ಬ ಶ್ರೀಮಂತ ರೈತನ ಕಥೆ ಕೇಳಿದ್ದೇನೆ. ಬಂದವರಿಗೆಲ್ಲ ಬಂಗಾರದ ತಾಟೆಯಲ್ಲಿ ಊಟ ಮಾಡಿಸಿ ತಾನು ಸಾಮಾನ್ಯ ಪ್ಲೇಟ್ನಲ್ಲಿ ಊಟ ಮಾಡ್ತಾನೆ. ಆದರೆ ಆ ಜನ ನೀ ಹೆಂಗೆ ಶ್ರೀಮಂತ ಆಗಿದೆ ಅಂತ ಕೇಳಲಿಕ್ಕೆ ಬಂದಾಗ ಮನೆ ಅಂಗಳದಲ್ಲಿ ಒಂದಿಷ್ಟು ಜೋಳದ ಕಾಳುಗಳು ಬಿದ್ದಿರ್ತವೆ. ಒಂದೊಂದು ಕಾಳುಗಳನ್ನು ಆಯ್ತಾ ಇರ್ತಾನೆ. ಹೀಗೆ ಅನ್ನ ಅಂದರೆ ಲಕ್ಷ್ಮಿ ಇದ್ದ ಹಾಗೆ ಅನ್ನವನ್ನೇ ಕಸದಂತೆ ನೋಡುವ ನಮ್ಮ ಸಮಾಜ, ಆ ಜನಾಂಗ ಎಂದೂ ಮುಂದೆ ಬರೋದಿಲ್ಲ. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ, ಅನುಭವ ಮಂಟಪ ಇದು ಕಳಶಪ್ರಾಯವಾಗಬೇಕು. ನಮ್ಮ ಭಾಗದಲ್ಲಿನೇ, ಕಲ್ಯಾಣ ಕರ್ನಾಟಕದಲ್ಲಿಯೇ ಇವತ್ತು ಒಂದು ಭವ್ಯವಾದಂಥ ಸ್ಮಾರಕ ಕೋಟ್ಯಾವಧಿ ರೂಪಾಯಿ ಕಟ್ಟಿ ಖರ್ಚು ಮಾಡಿ ತಯಾರು ಮಾಡಿದ್ದಾರೆ. ಮೊದಲನೇ 3 ವರ್ಷ ಯಾತ್ರಿಗಳು ಬಂದ ಮೇಲೆ ಇವತ್ತು ಒಂದು ನಾಯಿನೂ ಆ ಕಡೆ ಹೋಗ್ತಾ ಇಲ್ಲ. ಇದು ನಾನು ಕಣ್ಣಾರೆ ಕಂಡಿದ್ದೇನೆ. ಅಂಥ ದುಸ್ಥಿತಿ. ಈಗ ಹೊಸದಾಗಿ ಕಟ್ಟುವ ಅನುಭವ ಮಂಟಪವು ಒಂದು ಪಳವಳಿಕೆ ಆಗಬಾರ್ದು, ಹಾಳು ಸ್ಥಾನ ಆಗಬಾರ್ದು. ಒಂದು ಇಲ್ಲಿ ಜೀವಂತಿಕೆ ಇರಬೇಕು, ಹೆಚ್ಚೆಚ್ಚು ಜನ ಬರಬೇಕು. ಆದರೆ ನಮ್ಮ ಸಂಸ್ಕೃತಿ ಅಕ್ಷುಣ್ಯವಾಗಿ ಉಳಿಯಬೇಕು. ಇದು ನಮ್ಮ ಆಸೆ ಇದೆ. ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಈ ಜಾಗ, ಈ ಮಣ್ಣಿನ ಬಗ್ಗೆ ಅಪಾರವಾದಂಥ ಒಂದು ಶ್ರದ್ಧೆ, ಭಕ್ತಿ. ಕೆಲವೊಂದು ಸಲ ನಾವು ಸಣ್ಣವರಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಕಲಬುರಗಿ ಕಂಪು ಕಾರ್ಯಕ್ರಮವನ್ನು ಮಾಡುವಾಗ ಎಲ್ಲ ಒಂದು ದಿವಸ ಬಂದರು ಅವರು ನೋಡಲಿಕ್ಕೆ ಮೈದಾನ, ಇಲ್ಲೇನಿದೆ, ಇಲ್ಯಾರ ಮೂರ್ತಿ, ಇಲ್ಯಾರ ಮೂರ್ತಿ ಅಂಥೇಳಿ. ನಮಗೆ ಬೆಳೆಯುವ ಜೀವನದಲ್ಲಿ ಏನು ಅಂತ ವ್ಯಾವಹಾರಿಕ ಜ್ಞಾನ ಗೊತ್ತಿರೋದಿಲ್ಲ. ಅವ್ರು ಹೇಳಿದ್ರು, ಒಂದೂ ಬಸವಣ್ಣನ ಮೂರ್ತಿ ಇಲ್ಲಿಲ್ವಲ್ಲ ಅಂತ ಕೇಳಿದ್ರು. ಆಮೇಲೆ ನಾವು ಬಸವಣ್ಣನ ಮೂರ್ತಿಯನ್ನು
ಒಂದು ಮಾಡಿಸಿ ಎಮರ್ಜೆನ್ಸಿ 3 ದಿವಸದಲ್ಲಿ ತಯಾರು ಮಾಡಿ ಕಾರ್ಯಕ್ರಮದಲ್ಲಿ ಕೂಡಿಸುವ ಪ್ರಯತ್ನ ಮಾಡಿದ್ದೆವು. ಅಂದರೆ ಕೆಲವೊಂದು ಸಣ್ಣ ಪುಟ್ಟ ವ್ಯಾವಹಾರಿಕ ತಪ್ಪುಗಳು ಆಗ್ತಿರ್ತವೆ. ಆದರೆ ಈ ರೀತಿ ಜಗತ್ತನ್ನೇ ಸತ್ಯದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ, ಮಾನವತೆಯನ್ನು ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ, ಮತ್ತು ಸ್ತ್ರೀ ಪುರುಷರು ಜಾತಿ ಮುಟ್ಟಿ ತಟ್ಟಿ ಮೇಲು ಕೀಳು ಇವೆಲ್ಲವನ್ನು ಮೀರಿ ಇವತ್ತಿನ ಧರ್ಮದ ಆಧಾರದ ಮೇಲೆ ಆಳುವ ಕೀಳು ರಾಜಕಾರಣದಿಂದ ಹೊರಗೆ ಬಂದು ಒಂದು ಸುಂದರ ಸಮಾಜ ಕಾಣಬೇಕಾದರೆ ಅದು ಬಸವ ಕಲ್ಯಾಣ ತನ್ನ ಈ ಪಾತ್ರವನ್ನು ನಿಭಾಯಿಸಬಹುದು ನನ್ನ ಅಂತರಾತ್ಮ ಹೇಳುತ್ತದೆ. ಅಂಥ ಎತ್ತರಕ್ಕೆ ಈ ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ಬಸವದೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಮಂಡಳಿ ಒಂದು ಸಂಕಲ್ಪ ಪ್ರತಿಜ್ಞೆ ಕೈಕೊಂಡು ಮುಂದಿನ 25 ವರ್ಷದಲ್ಲಿ ಒಂದು ದೊಡ್ಡ ನೀಲಿನ ಕಾಶೆಯನ್ನು ಹಾಕಿ ಜನರ ಸಹಭಾಗಿತ್ವದೊಂದಿಗೆ ಅಂಥ ದೊಡ್ಡ ಕನಸಿಗೆ ಕೈ ಹಾಕಿದರೆ 2011ರಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ, ಇಲ್ಲಿ ತಿರುಗಾಡಿದ ಒಂದೊಂದು ಪ್ರಸಂಗ, ಲೈಬ್ರರಿಯಲ್ಲಿ ನಡೆದಂಥ ಕಾರ್ಯಕ್ರಮ ಒಂದೊಂದು ನನಗೆ ರೋಮಾಂಚನಗೊಳಿಸುತ್ತದೆ. ಅದಾದ ಮೇಲೆ ಇವತ್ತು ಪೂಜ್ಯ ಸ್ವಾಮಿಗಳು ಬಂದು ಅವರ ಬದುಕನ್ನೇ ಆಧಾರವಾಗಿಟ್ಟುಕೊಂಡು ಜಗತ್ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಪರಿವರ್ತನೆ ಆಗಬೇಕಾದರೆ, ಬದಲಾವಣೆ ಆಗಬೇಕಾದರೆ ಒಂದು ವಿಚಾರ ಕ್ರಾಂತಿ ಅದು ಪ್ರವಚನದಿಂದ ನಡೀತದೆ, 2ನೇದ್ದು ಸಾಹಿತ್ಯದಿಂದ ನಡೀತದೆ, ಆಮೇಲೆ 3ನೇದ್ದು ಸಜ್ಜನರು, ಸಂತರು, ಮಹಾತ್ಮರು, ಶ್ರೇಷ್ಠ ಜನರು ನಮ್ಮ ಬಸವ ಕಲ್ಯಾಣಕ್ಕೆ ಬಂದು ಹೋಗೋದರಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತದೆ. ಈ 3 ವೈಚಾರಿಕ ಯಜ್ಞಗಳು ಈ ಬಸವೇಶ್ವರ ದೇವಸ್ಥಾನ ಮತ್ತು ವಿಶ್ವಸ್ತ ಮಂಡಳಿಯಿಂದ ನಡೆದು ಈ ಅಮೃತ ಮಹೋತ್ಸವವು ಶತಮಾನೋತ್ಸವದ ಮಂಗಲ ಗಳಿಗೆಗೆ ಮುಂಚೆ ಜಗತ್ತಿಗೆ ಬೆಳಕು ನೀಡುವ ಬಸವ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಗುರು ಜಗಜ್ಯೋತಿ ಬಸವಣ್ಣನವರಿಗೆ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರ ಪಾದಕ್ಕೆ ಪ್ರಣಮಿಟ್ಟು, ಇಲ್ಲೂ ನೆರೆದಂಥ ಗುರುವರಿಗೆ, ಸರ್ವ ಶರಣರಿಗೆ, ಶರಣ್ಯರಿಗೆ ಶರಣು ಶರಣಾರ್ಥಿಗಳು. ನಾ ಏನು ಓದಿದಕ್ಕೆಲ್ಲ ಬರ್ದಿದ್ದಕ್ಕೆಲ್ಲ ಅನಿಸಿಕೆ ಹೇಳತ್ತ ನನಗೆ ನಿನ್ನೆ ಎಲ್ಲರೂ ಹೇಳಿದ್ರು ಹೇಳಿಗಿಲ್ಲ ನನಗೆ ಆಗಲ್ಲ ಅಂತ. ಇಲ್ಲವ ನೀವು ಏನಾರು ಏನು ಹೇಳಬೇಕಂತ ಎಲ್ಲರೂ ಹೇಳಿದ ಮೇಲೆ ನಾ ಏನು ಹೇಳ್ತೀನಿ, ಅದು ಗುರುದೇವ್ ಏನು ನುಡಿಸ್ತಾನೋ ನೋಡಿಬೇಕು. ಸ್ವಾನುಭಾವದ ಸುಖವು ನಾನೇನು ಬಲ್ಲೇನೆ, ನೀನೇ ಒಳವಪ್ಪಕ್ಕು ಏನ ನುಡಿಸಿದರೆ ನಾನು ನುಡಿವೆ ಗುರುವೇ ಕೃಪೆ ಆಗುವಂತ ಮೈಲಾರ ಬಸವಲಿಂಗ ಹೇಳಿದ್ದು ನುಡಿಯದ. ಗುರುದೇವ ಏನು ನುಡಿಸ್ತಾರೆ ಅದು ನಾನು ನುಡಿಸ್ತೀನಿ. ಏನು ನುಡಿಸ್ತೀರಿ? ಸಿದ್ದೇಶ್ವರಪ್ಪ ಅವ್ರದ್ದು ಒಂದು, ಅಮೃತಾನಂದ ಅವ್ರ ಅಪ್ಪ ಅವ್ರ ಬಲ್ಲಿ ಅವ್ರದ್ದೊಂದು ಬೀಜದ ತೆನಿ ಹಂಗೆ ಬಿತ್ತಿ ಬೆಳೆದು ಬಂದು ಕುಂತಾರೆ ಅಮೃತಾನಂದಪ್ಪ ಅವರು. ಆ ಬೀಜದ ತೆನಿ ಹ್ಯಾಂಗೆ ತೊಗೋಬೇಕು ನಾವೆಲ್ಲರೂ ಅಂದ್ರೆ 20 ದಿವಸ ತನಕ ನಮಗೆ ಹ್ಯಾಂಗೆ ಒಂದೊಂದು ಹನಿ ಅಮೃತ ಕೊಟ್ಟದಂತ ಸಿದ್ದೇಶ್ವರಪ್ಪ ಅವರು ಅಮೃತಾನಂದ ಅಪ್ಪ ಅವರಿಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರಗಳು ಎರಿತೀನಿ ನೋಡ್ರಿ. ಅವ್ರಿಗೆ ಒಂದು 20 ದಿವಸ ನಮ್ಗೆ ಬೀಜದ ತೆನಿ ಅಂದ್ರೆ ಹ್ಯಾಂಗೆ, ಆ ಬೀಜದ ತೆನಿ ಇವ್ರೊಳಗೆ ಇಟ್ಟು ಹೋಗ್ಯಾರ ಸಿದ್ದೇಶ್ವರಪ್ಪ ಅವರು. ಅದು ಬೀಜದ ತೆನಿ ಹ್ಯಾಂಗೆ ನಾವು ಬಳಸ್ಕೋಬೇಕಂದ್ರೆ ಎಲ್ಲರೂ ಎಷ್ಟು ಜನಕ್ಕೆ ಎಲ್ಲರಿಗೆ ಒಂದೊಂದು ಕಾಳು ಕೊಡ್ತಾರೆ. ಒಂದು ಕಾಳು ಬಿತ್ತರೆ ಎಷ್ಟೋ ತೆನಿ ಜೋಳದ ರಾಶಿ ಆಗ್ತದಂತ. ಅದ್ರಾಗ ಏನೂ ಫರಕ್ಕಿಲ್ಲ. ಈ ದಿನ ಒಂದೊಂದು ಕಾಳು ತೊಗೊಂಡೋಗಿದೆ, ಅದು ಕಾಳು ಏನು ಮಾಡಬೇಕು? ಇವು ನಾವು ಎಲ್ಲರೂ ನಮ್ಮ ಹೃದಯದಾಗ ಬಿತ್ಕೋಬೇಕು. ಜ್ಞಾನ ಎಂಬುದು ನೀರು ಎರಿಬೇಕು, ಸುಜ್ಞಾನ ಎಂಬುದು ಗೊಬ್ಬರ ಹಾಕಬೇಕು. ಅದಕ್ಕೆ ಹಾಕಿ ಬೆಳೆಸಿ ನಾವು ಎಲ್ಲರೂ ಅದು ಉಂಡು ತೀರಬೇಕು. ಬಸವನೆಂಬ ರಾಶಿ ಬೆಳಿಬೇಕು, ಶರಣರೆಂಬ ರಾಶಿ ಬೆಳೆದು ಎಲ್ಲರೂ ಉಂಡು ತೀರ್ಬೇಕಂಥೇಳಿ ನನ್ನ ಮನುಷ್ಯರಾಗ ಇರ್ತದೆ. ಅದು ಏನು ಈ ಹೇಳಿ ಈ ಕೇಳಿ ಹೋಗ ಮಾತಲ್ಲದು, ಜೀವಂತ ಪರ್ಯಂತ ನಾವು ಅಳಿಸ್ಕೊಂಡು ನಡಿಬೇಕು. ಶರಣೂರು ಮಹಾತ್ಮರು ಇದೆಲ್ಲ ನಮ್ಗೆ ತ್ಯಾಗ ಕೊಟ್ಟು ಹೋಗಿದ್ದಿಲ್ಲ. ಇದು ಮಾಮೂಲಿ ಮಾತಿಲ್ಲ. ಇಂಥ ಮಹಾತ್ಮರು ಮಾತು ಕೇಳೋದು ನಮ್ಮ ದುರ್ದೈವ. ಇದು 75ನೇ ಮಹೋತ್ಸವ, ಅಮೃತ ಮಹೋತ್ಸವಕ್ಕೆ ಅಮೃತಾನಂದವ್ರ ಅಪ್ಪವರೇ ಬಂದಿದ್ದು ಮಾಡ್ಬೇಕು ಕಾರ್ಯಕ್ರಮ ಅಂದರೆ ಇದು ಎಂಥ ಕಲ್ಯಾಣ ಭಾಗ್ಯನೋ, ಇದು ನಿಮ್ಮ ಭಾಗ್ಯನೋ ಅದು ಏನು ಗೊತ್ತಾಗಲ್ಲ ನಮಗೆ, ಏನು ಭೀ ತಿಳಿಯಲ್ದು. ಇಂಥ ಭಾಗ್ಯಕ್ಕೆ ಆ ಎಳೆಗೆ ಶರಣರು ಬಸವಣ್ಣಪ್ಪವರು ಈ ಹೆಣ್ಣಿಗಾಗಿ ಸತ್ಯಕ್ಕಾಗಿ ಭಾಗ್ಯ ಬಿಟ್ಟು ಬಂದು ಇದಕ್ಕೆ ಬಂದರು.
ಕೂಡಲ ಸಂಗಮಕ್ಕೆ ಬಂದರು. ಕೂಡಲ ಸಂಗಮಕ್ಕೆ ಬಂದು ಮಂಗಳವಾಡಕ್ಕೆ ಬಂದು ಬಸವ ಕಲ್ಯಾಣಕ್ಕೆ ಬಂದರು. ಕಲ್ಯಾಣಕ್ಕೆ ಬಂದು ಕೇಸಿಂದ ಅವಾಗ ಅವ್ರಿಗೆ ಏಟ್ ತ್ಯಾಗ ಮಾಡಿದ್ರು, ಏಟಿಲ್ಲ ಅದೇನಿಲ್ಲ. ಕೂಡಲ ಸಂಗಮ ಬಿಟ್ಟು ಬರಾಳಿ ಬಸವಣ್ಣವ್ರು ಹೇಳ್ತಾರೆ ಜಾತವೇದ ಮುನಿಗಳಿಗೆ, ನಾವು ಹೋಗಲ್ರಿಯಪ್ಪ ಕೂಡಲ ಸಂಗಮ ಬಿಟ್ಟು. ಹೋಗ್ಬೇಕಪ್ಪ, ಹೋಗ್ಬೇಕು ಬಸವ, ಹಂಗಲ್ಲ. ತೊಟ್ಲನ್ ಕೂಸು ತೊಟ್ಲಾಗೆ ಕೊಳಿಬ್ಯಾಡ್ದು, ಕಲ್ಯಾಣ ಕೂಗತ್ತೈತು, ಜಗವೆಲ್ಲ ಕಣ್ಣೀರ ಸುರಿಯತೈತು. ಬಸವ ನೀವು ಹೋಗಪ್ಪ, ಕಲ್ಯಾಣ ಪರುಷಿ ಕಟ್ಟಿ ಕಲ್ಯಾಣ ಮಾಡು, ನೀ ಕಲ್ಯಾಣ ಜನರಿಗೆ ಕಲ್ಯಾಣ ಮಾಡು, ಇಡೀ ಜಗತ್ತೇ ಕಲ್ಯಾಣ ಮಾಡಿಪ್ಪ ನೀನು ಅಂಥೇಳಿ ಬಸವಣ್ಣ ಇದು ಜಾತವೇದ ಮುನಿಗಳು ಇಲ್ಲಿ ಕಳಿಸ್ರು. ನಾವು ಅಲ್ಲಪ್ಪ ಅಂದಾಗ ಸಂಗಮನಾಥನೇ ವಾಣಿ ಆಗ್ತದಂತ. ಏನಪ್ಪ ಹೋಗು ಬಸವ, ನೀ ಎಲ್ಲಿಗೆ ಹೋಗ್ತಿ, ನಾನು ನೀನು ಬಿಟ್ಟು ಎಲ್ಲಿ ಹೋಗ್ಲತ್ತಿದ್ದೀನಿ, ನೀನು ಸಂಗಟನೆ ಇರ್ತೀನಿ ಯಾವಾಗಲೂ ಹಗಲ ರಾತ್ರಿ, ನೀ ನಡಿ ಕಲ್ಯಾಣ ಬಿಟ್ಟು ನೀನು ನಡಿ ಅಂತ ಹೇಳ್ತಾರೆ. ಒಂದೊಂದು ಮಹಾತ್ಮರು ಯೇಸು ಕೃಷ್ಣಂದು ಅವೆಲ್ಲ ಕೇಳಿದ್ರು ಹೇಳ್ಕೊತ ಕುಂತ್ರು ಭಾಳ ದೂರ ಆಗ್ತದೆ. ಏನೂ ಇಲ್ಲ, ನಮ್ಮ ಅಂಥ ತತ್ವ ಇಡೀ ಜಗತ್ತಿಗೆ ಇಲ್ಲ. ಇಡೀ ಜಗತ್ತೇ ಅವ್ರು ಸಂಭ್ರಮ ಮಾಡ್ರಿ, ನಮಗೆ ಸರಿಲಕ್ಕಾಗ್ಲಕ್ಕಿಲ್ಲ. ಅದು ಇಂಥ ತ್ಯಾಗ ಕೊಟ್ಟು ಹೋಗಿದ್ದ ಅಪ್ಪ ಬಸವಣ್ಣನವರಿಗೆ ಹಗಲ ರಾತ್ರಿ ನಾವು ಶರಣೆಂದು ಈ ಸ್ಟೇಜ್ ಮೇಲೆ ಕರೆಸಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಶರಣರಿಗೆ ಸರ್ವ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಮೊಟ್ಟ ಮೊದಲು ಎಲ್ಲರ ಹೃದಯದಲ್ಲಿ ಅನುಭವ ಮಂಟಪದ ಪ್ರಜ್ಞೆಯನ್ನು ಬಿತ್ತಬೇಕು, ಬೆಳಿಬೇಕು ಅಂತ ಬಂದು ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪವನ್ನು ಪುನರುದ್ಧಾನ ಮಾಡಿರುವಂಥ ಸದ್ಗುರುಗಳಾದ ಚನ್ನಬಸವ ಪಟ್ಟದೇವರನ್ನು ಸ್ಮರಣೆ ಮಾಡಿಕೊಂಡು, ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳ ಮಾನಸ ಪುತ್ರರು, ಅವರ ಪ್ರೀತಿಗೆ ಪಾತ್ರರಾಗಿರುವಂಥ ಪರಮ ಪೂಜ್ಯರಾದ ಅಮೃತಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನರ್ಪಿಸಿ, ಕಲ್ಯಾಣದ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಮುತ್ತಿನಂಥ ಲಿಂಗ ಮೆಚ್ಚಿ ಹೌದನ್ನುವಂಗ ಮಾತನಾಡಿರುವಂಥ ಬಸವರಾಜ್ ಪಾಟೀಲ್ ಸೇಡಮ್ ಅವರಿಗೂ ಶರಣಾರ್ಥಿಯನ್ನರ್ಪಿಸಿ, ಇಲ್ಲಿ ಆಗಮಿಸಿರುವ ಎಲ್ಲ ಪೂಜ್ಯರ ಪಾದಕ್ಕೆ ಶರಣಾರ್ಥಿಯನ್ನು ಹೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಬಹಳ ಸಂತೋಷ ಆಗ್ತದೆ, ಆನಂದ ಆಗ್ತದೆ. ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಮೃತ ಮಹೋತ್ಸವಕ್ಕೆ ಅಮೃತಾನಂದ ಸ್ವಾಮಿಗಳಿಗೆ ಕರೆಸಿದ್ದು ಭಾಳ ಅರ್ಥಪೂರ್ಣ, ಭಾಳ ಯೋಗ್ಯ. ನಿಮ್ಮದು ಅಮೃತ ಮಹೋತ್ಸವ, ಪ್ರವಚನಕಾರರು ಅಮೃತಾನಂದ, ಅದು ಒಳ್ಳೆ ರೀತಿಯಿಂದ ಆಯ್ಕೆ ಮಾಡಿದಿರಿ. ಅದಕ್ಕೆ ದೇವಸ್ಥಾನ ಕಮಿಟಿಗೆ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ನಿಜಕ್ಕೂ ಈ ಬಸವ ಕಲ್ಯಾಣ ಹೇಗೂ ಬೆಳೀತು, ಖಂಡಿತವಾಗಿಯೂ ಬೆಳೀತು. ಮುಂದೆ ದಿನ ಈಗ ಸಂಖ್ಯೆ ಹೇಳಿದ್ರು 600ರಿಂದ 800, 1000ರಿಂದ 1200 ಸಂಖ್ಯೆ ಯಾತ್ರಿಕರು ಬರ್ತಾಯಿದ್ದಾರಂತ. ಮುಂದೆ ಕೆಲವೇ ದಿನಗಳಲ್ಲಿ ಲಕ್ಷ ಸಂಖ್ಯೆ ಯಾತ್ರಿಕರು ಇಲ್ಲಿ ಬರ್ತಾರೆ. ನಾವು ಸ್ವಲ್ಪ ಜಾಗೃತರಾದ್ರೆ, ನಾವು ಸ್ವಲ್ಪ ಬಸವಣ್ಣನ ತತ್ವವನ್ನು ನಾವು ಹಚ್ಚಿಕೊಂಡು ಜಾಗೃತಿ ಮಾಡಿದ್ರೆ ಭಾಳ ಬೇಗ ಬರ್ತಾರೆ. ನಾವು ಜಾಗೃತ ಆಗದೇ ಇದ್ರೆ ಅದು ಸ್ವಲ್ಪ ತಡ ಆಗ್ತದೆ. ಅದಕ್ಕೆ ನಾವು ಸ್ವಲ್ಪ ಜಾಗೃತರಾಗಬೇಕು, ನಾವು ಎಚ್ಚರ ವಹಿಸಬೇಕು ಅನ್ನುವಂಥ ಮೌಲಿಕ ಮಾತುಗಳನ್ನು ನೀವು ಕೇಳಿದಿರಿ. ಯಾಕಂದರೆ ಒಂದು ಮಾತು ನೆನಪಿಟ್ಕೋಬೇಕೆಲ್ಲರೂ, ಇಲ್ಲಿ ಶರಣರು ಇದು ತ್ಯಾಗಭೂಮಿ, ಇದು ಎಂದೆಂದೂ ಪಿಕ್ನಿಕ್ ಸ್ಪಾಟ್ ಆಗಲ್ಲ. ಇದು ಶರಣರು ಹೇಳ್ಯಾರ, ಬಸವಣ್ಣನಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರ ಅಂತ ಹೇಳ್ಯಾರ. ಇದು ಒಂದಿಲ್ಲ ಒಂದು ದಿನ ಮತ್ತು ಅವಿಮುಕ್ತ ಕ್ಷೇತ್ರನೇ ಇದು ಆಗ್ತದೆ, ಅವಿಮುಕ್ತ ಕ್ಷೇತ್ರನೇ ಆಗ್ತದೆ. ನಾವು ಸ್ವಲ್ಪ ಜಾಗೃತಿ ವಹಿಸ್ಬೇಕಷ್ಟೇ, ನಮ್ಮ ಕರ್ತವ್ಯವನ್ನು ನಾವು ಪಾಲಿಸ್ಬೇಕಷ್ಟೇ. ನಮ್ಮ ಕರ್ತವ್ಯ ನಾವು ಪಾಲಿಸಿದ್ರೆ ಖಂಡಿತವಾಗಿಯೂ ಇದು ಅವಿಮುಕ್ತ ಕ್ಷೇತ್ರ ಆಗ್ತದೆ. ಅಕ್ಕಮಹಾದಿ ವಚನಗಳು ಹೇಳ್ಯಾರ, ಬಸವಣ್ಣನಿದ್ದ ಕ್ಷೇತ್ರ ಇದು ಅವಿಮುಕ್ತ ಕ್ಷೇತ್ರ ಅಂತ ಹೇಳಿದರೆ ಆ ಮಾತು ಶರಣವಾಣಿ, ಅದು ಎಂದೂ ಸುಳ್ಳಾಗೋದಿಲ್ಲ. ಆ ದೃಷ್ಟಿಯಿಂದ
ನಾವೆಲ್ಲರೂ, ಯಾಕಂದರೆ ಇಲ್ಲಿ ಬಸವಣ್ಣನವರು ಶರಣರು ಸಮಾನತೆ ಸಲುವಾಗಿ ಭಯಾನಕ ಕಷ್ಟಪಟ್ಟರು. ಆ ಕಣ್ಣೀರಿನ ಕಥೆ ಓದ್ರೆ ನಮ್ಮ ಕಣ್ಣಾಗ ನೀರು ಬರಲ್ಲ, ರಕ್ತ ಬರ್ತದೆ. ಅಷ್ಟೊಂದು ಭಯಾನಕ ಚಿತ್ರಣ ಈ ಕಲ್ಯಾಣದ ಕ್ರಾಂತಿಯಲ್ಲಿ ಅಥವಾ ಕಲ್ಯಾಣದ ಹತ್ಯಾಕಾಂಡದಲ್ಲಿ ಅದು ಬೆರೆತುಕೊಂಡದು. ಇಲ್ಲಿ ಕಲ್ಯಾಣದ ನೆಲೆಯೆಲ್ಲ ರಕ್ತದಿಂದ ತೊಯ್ದಿತ್ತು ಅಂತ ಹೇಳ್ತಾರೆ. ತ್ರಿಪುರಾಂತ ಕೆರೆಯೆಲ್ಲ ನೀರೆಲ್ಲ ರಕ್ತಮಯ ಆಗಿತ್ತು ಅಂತ ಹೇಳ್ತಾರೆ. ಅಷ್ಟೊಂದು ಶರಣರು ಇಲ್ಲಿ ಪ್ರಾಣ ಕೊಟ್ಟಾರ. ಆ ಪ್ರಾಣದ ಒಂದೊಂದು ತ್ಯಾಗದ ಹನಿ ಎಂದೂ ಹುಸಿ ಹೋಗಲ್ಲ. ಒಂದೊಂದು ಹನಿ ರಕ್ತ ಕಣದಲ್ಲಿ ಸಾವಿರ ಶರಣರು ಮತ್ತಿಲ್ಲಿ ಬರುತ್ತಾರೆ. ಮತ್ತು ಕಲ್ಯಾಣ ಪಟ್ಟಣ ಕಟ್ಟೀತು, ಘನವೈಭವದಿ ಮೆರೆದೀತು, ದಿಕ್ಕುದೆಲ್ಲ ಬಸವಧ್ವಜ ಹಾರಾಡಿದವು ಅಂತ ಸರ್ವಜ್ಞ ಕವಿ ಮಾತು ಎಂದೂ ಸುಳ್ಳಾಗಲ್ಲ. ಅದು ಆಗ್ತದೆ. ನಾವೆಲ್ಲ ಸ್ವಲ್ಪ ಜಾಗೃತರಾಗಿ ನಾವು ಈ ಬಸವ ತತ್ವವನ್ನು ಪಾಲಿಸಬೇಕು, ಬಸವ ತತ್ವವನ್ನು ಆಚರಣೆ ಮಾಡಬೇಕು. ಬಸವಣ್ಣನವರನ್ನು ಹೃದಯದಲ್ಲಿ ನಾವು ತುಂಬಿಕೊಳ್ಳಬೇಕು. ಬಸವಣ್ಣನ ಹೃದಯದಲ್ಲಿ ನಾವು ತುಂಬಿಕೊಂಡಾಗ ಅದು ತಂತಾನೇ ಅದು ಕಾರ್ಯಾಚರಣೆ ಬರ್ತದೆ. ಸಣ್ಣ ಆಚರಣೆಗಳು ನಾವು ಮೈಗೂಡಿಸ್ಕೋಬೇಕು. ಸಣ್ಣ ತತ್ವನಿಷ್ಠೆಯನ್ನು ನಾವು ಮೈಗೂಡಿಸ್ಕೋಬೇಕು. ಅಂಥ ಬಸವ ತತ್ವದ ಆಚರಣೆಗಳನ್ನು ನಾವು ಮೈಗೂಡಿಸ್ಕೊಂಡಾಗ ಅದು ನಾವೊಬ್ಬೊಬ್ಬರು ಒಂದೊಂದು ನಾವು ಬಸವ ತತ್ವದ ಆಚರಣೆ ನಾವು ವ್ಯಕ್ತಿಗತವಾಗಿ ಒಂದೊಂದು ಆಚರಣೆ ಮೈಗೂಡಿಸ್ಕೊಂಡಾಗ ತಾನೇ ಬಸವ ಕಲ್ಯಾಣ ಬಸವಮಯ ಆಗ್ತದೆ. ಬಸವ ಕಲ್ಯಾಣ ಬಸವಮಯ ಆದರೆ ಕರ್ನಾಟಕ ಬಸವಮಯ ಆಗ್ತದೆ, ಭಾರತ ಬಸವಮಯ ಆಗ್ತದೆ, ವಿಶ್ವವೂ ಬಸವಮಯ ಆಗೋದರಲ್ಲಿ ಸಂದೇಹ ಇಲ್ಲ. ಅದಕ್ಕೆ ನಾವು ನಮ್ಮ ವೈಯಕ್ತಿಕವಾದ ಒಂದು ಉದಾಹರಣೆ ಹೇಳ್ತಾರೆ. ಈ ಒಬ್ಬರು ಮಾಸ್ತರ ಪ್ರಪಂಚದ ನಕಾಶ ಪರ ಹರಿದು ಚೂರು ಮಾಡಿಬಿಟ್ಟು ಇದು ಜೋಡಿಸ್ರಪ್ಪ ಅಂತ ಹುಡುಗರಿಗೆ ಹೇಳಿದ್ರಂತ. ಇದು ಜೋಡಿಸ್ರಂತ ಹೇಳಿದ್ರು. ಜೋಡಿಸ್ರಂತ ಹೇಳಿದ ಕೂಡಲೇ ಭಾರತ ನಕಾಶನೇ ಜೋಡಿಸೋದು ಕಷ್ಟ, ಇನ್ನು ಪ್ರಪಂಚ ನಕಾಶೆ ಹೆಂಗೆ ಜೋಡಿಸ್ತಾನೆ? ಒಬ್ಬ ಹುಡುಗ ಒಂದು 2-3 ನಿಮಿಷದಲ್ಲೇ ಜೋಡಿಸ್ಬಿಟ್ಟ. ಮಾಸ್ಟ್ರಿಗೆ ಆಶ್ಚರ್ಯ ಆಯಿತು. ಹೆಂಗೆ ಜೋಡಿಸ್ದೆಪ್ಪ ಅಂತ ಕೇಳ್ದ. ಇಲ್ಲ, ನೀವೇನು ಹರಿದು ಬೀಸಾಟಿರಲ್ಲ, ಅದ್ರ ಹಿಂದೆ ಮನುಷ್ಯನ ಚಿತ್ರ ಇತ್ತು. ಆ ಮನುಷ್ಯನ ಮುಖ, ಕೈ, ಕಾಲು ಎಲ್ಲ ಜೋಡಿಸ್ಬಿಟ್ಟೆ ಅದು ಆಟೋಮೆಟಿಕ್ ಪ್ರಪಂಚ ನಕ್ಷ ತಯಾರಾಯಿತು ಅಂತ ಹೇಳಿದ್ರು. ಹಂಗೆ ನಮ್ಮ ಜೀವನದಲ್ಲಿ ನಾವು ಬಸವಣ್ಣನ ತತ್ವ ಆಚರಣೆ ಮಾಡಿದೆವು ಅಂದ್ರೆ ಪ್ರಪಂಚ ಬಸವಮಯ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ದೃಷ್ಟಿಯಿಂದ ನಾವು ಅಂಥ ಬಸವಣ್ಣನ ತತ್ವ, ಯಾಕೆ ಬಸವಣ್ಣನ ತತ್ವ ಅದು ವಿಶ್ವಮಾನ್ಯ ತತ್ವ ಅದ. 2 + 2 = 4. ಇಟ್ ಈಸ್ 4A. ಎಲ್ಲಿ 3 ಆಗಲ್ಲ, ಎಲ್ಲಿ 5 ಆಗಲ್ಲ. ಇಟ್ ಈಸ್ ಮ್ಯಾಥಮೆಟಿಕಲ್ ಯೂನಿವರ್ಸಲ್ ಟ್ರುತ್. ಅದು ವಿಶ್ವಮಾನ್ಯ ಸತ್ಯ. ಅದು ಎಲ್ಲ ಕಡೆ 4 ಆಗ್ತದೆ, ಎಲ್ಲಿ 3 ಅಲ್ಲ, ಎಲ್ಲಿ 2 ಅಲ್ಲ. ಅದೇ ರೀತಿಯಾಗಿ ನಾವು ಬಸವಣ್ಣನ ತತ್ವ ಆ ರೀತಿ ವಿಶ್ವಮಾನ್ಯ ತತ್ವ ಇದೆ. ಅದು ಕಲ್ಯಾಣ ಭೂಮಿ ಇಲ್ಲಿಂದೇ ಅದು ಬೆಳಗ್ಯದ, ಮತ್ತದು ಬೆಳಗಬೇಕು. ನಾವು ನೀವೆಲ್ಲ ಕಷ್ಟಪಟ್ಟು ಅದನ್ನು ಮತ್ತೆ ರಥ ಎಳೆಯುವಂಗೆ ನಾವು ಮಾಡಬೇಕು. ಆ ಒಂದು ದಿಸೆಯಲ್ಲಿ, ಯಾಕಂದರೆ ನಾವೆಲ್ಲ ನೆನಪಿಟ್ಕೋಬೇಕು. ನಾವು ಸ್ವಲ್ಪ 1-2 ಮಾತು ಹೇಳಿ ನಾನು ಮುಗಿಸ್ತೀನಿ. ಮೊದಲನೇದು, ನಾವು ವಚನಗಳನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿ ನಾವು ವಚನಗಳಿಗೆ ಹತ್ತಿರ ಬರಬೇಕು. ವಚನಗಳನ್ನು ನಾವು ಹತ್ತಿರ ನಾವು ಬಂದೀವಿ ಅಂದ್ರೆ ನಾವು ತಂತಾನೆ ನಾವು ಸುಧಾರಣೆ ಆಗ್ತೀವಿ. ನಾವು ವಚನಗಳಂದ್ರೆ ಅದು ಮಂತ್ರ ಅಂತ ನಾವು ಭಾವಿಸ್ಕೋಬೇಕು. ವಚನಗಳಂದ್ರೆ ಅದು ನಾವು ನಿತ್ಯ ಪಾರಾಯಣ ಅಂತ ನಾವು ಮಾಡಬೇಕು. ವಚನಗಳೇ ನಮ್ಮ ಆಸ್ತಿ, ವಚನಗಳೇ ನಮ್ಮ ಸಂಪತ್ತು, ವಚನಗಳೇ ನಮ್ಮ ಮಂತ್ರಗಳು ಅನ್ನುವ ಶ್ರದ್ಧಾ ಭಕ್ತಿ ನಾವು ಅದರ ಮೇಲೆ ಇಡಬೇಕು. ನಾವು ಅದನ್ನು ಪೂಜ್ಯತೆಯಿಂದ ಕಾಣಬೇಕು. ಪ್ರತಿನಿತ್ಯ ಮುಂಜಾನೆ ಎದ್ದು ನಾವು ವಚನಗಳನ್ನು 5-10 ವಚನ ಪಾರಾಯಣ ನಾವು ಮಾಡಿದೀವಂದ್ರೆ, ವಚನ ಪಠಣ ನಾವು ಮಾಡಿದೀವಂದ್ರೆ ಖಂಡಿತವಾಗಿಯೂ ನಾವು ನಮ್ಮಲ್ಲಿ ಬಸವ ತತ್ವವನ್ನು ತಂತಾನೆ ಅಳವಡಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ತಂತಾನೆ ಅದು ಬೀಜ ಒಳಗೆ ಹೋಗ್ತದೆ. ಈ ವಿಮಾನ ನಿಲ್ದಾಣದಾಗ ಒಂದು
ಕೇಳಿರ್ಬೇಕು, ನಾ ಅವಾಗ ಹೇಳ್ತಿರ್ತೀನಿ. ವಿಮಾನ ಹಾರ್ತಿರ್ತದೆ, ಅಲ್ಲೊಂದು ಕಂಟ್ರೋಲ್ ರೂಮ್ ಅಂತಿರ್ತದೆ. ಆ ಕಂಟ್ರೋಲ್ ರೂಮಿನಾಗ ಅದು ಕನೆಕ್ಟ್ ಇಟ್ಕೊಂಡ್ರೆ ಮಾತ್ರ ವಿಮಾನ ಸುರಕ್ಷಿತವಾಗಿ ಹಾರ್ತದೆ, ಎಲ್ಲ ಕಡೆ ಸುರಕ್ಷಿತವಾಗಿ ಹೋಗ್ತದೆ. ವಿಮಾನ ನಿಲ್ದಾಣ ಕಂಟ್ರೋಲ್ ರೂಮಿನ ತಪ್ಪಿಸ್ಕೊಳ್ತು ಅಂದ್ರೆ ವಿಮಾನ ಎಲ್ಲಿ ಪತನ ಆಗ್ತದೆ ಹೇಳಲಿಕ್ಕಾಗಲ್ಲ. ತೆಲಂಗಾಣದು, ಆಂಧ್ರದು ರೆಡ್ಡಿ ಅಂತ ಒಬ್ಬ ಯಾರೋ ಮುಖ್ಯಮಂತ್ರಿ ಇದ್ದರು. ಅವನ ವಿಮಾನ ಪತನ ಆದಮೇಲೆ 3 ದಿವಸಕ್ಕೆ ಸಿಕ್ಕಿತ್ತು, ತಮಗೆಲ್ಲ ನೆನಪಿರ್ಬೋದು. ಅಂದರೆ ಯಾಕೆ ಅದು ಕಂಟ್ರೋಲ್ ರೂಮಿನಿಂದ ಕನೆಕ್ಟ್ ತಪ್ಪಿಸ್ಕೊಂಡಿತ್ತು. ಹಂಗೆ ನಾವು 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಆ ವಚನ ಅನ್ನುವಂಥ ಒಂದು ಕನೆಕ್ಷನ ನಮಗೆ ಕೊಟ್ಟಿದ್ದರು. ನಾವು ನಂತರ ಕಾಲಾನಂತರದಲ್ಲಿ ನಮಗದು ಮರುವಾಗಿದ್ದು ಪಾಪ ಪುಣ್ಯಾತ್ಮ ಹಳಕಟ್ಟಿ ಶರಣರು ನಮಗೆ ಮತ್ತೆ ವಚನಗಳನ್ನು ಕನೆಕ್ಟ್ ಮಾಡಿಕೊಟ್ಟು ನಮಗೆ ಆ ವಚನ ಸಾಹಿತ್ಯವನ್ನು ಉಳಿಸ್ಕೊಟ್ಟಾರೆ. ಅದಕ್ಕೆ ನಾವು ಆ ಡಿಸ್ಕನೆಕ್ಟ್ ಆಗಿರುವಂಥ ಕಂಟ್ರೋಲ್ ರೂಮಿನ ನಾವೇನು ತಪ್ಪಿಸ್ಕೊಂಡಿದ್ದೇವಲ್ಲ, ಹಳಕಟ್ಟಿಯವ್ರು ತಂದು ಕೊಟ್ಟಾರಲ್ಲ, ಈಗ ನಾವು ಮತ್ತೆ ಅದನ್ನು ಕನೆಕ್ಟ್ ಮಾಡ್ಕೊಂಡಿವಿ ಅಂದ್ರೆ ನಾವು ಸುರಕ್ಷಿತವಾಗಿರ್ತೀವಿ, ಸುಭದ್ರವಾಗಿರ್ತೀವಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಂಥ ವಚನಗಳನ್ನು ನಾವು ಪರಮ ಪೂಜ್ಯರು ಇವತ್ತು ಅಮೃತಾನಂದ ಮಹಾಸ್ವಾಮಿಗಳವರು ಬಹಳ ಜ್ಞಾನಿಗಳು, ಅವರು ಸರಳರು, ಸಾತ್ವಿಕರು. ನಮಗನಿಸಿತ್ತು ಬೆಳಗ್ಗೆ ಪ್ರವಚನ ಸಿದ್ದೇಶ್ವರಪ್ಪಗಳದಿಂದೇ ಸಾಧ್ಯ ಆಗ್ಯದ, ಇನ್ನು ಉಳಿದವ್ರು ಎಲ್ಲರೂ ಯಾರೂ ಹೇಳಿದ್ರು ಬೆಳಗ್ಗೆ ಯಾರೂ ಬರ್ತಾರೋ ಇಲ್ಲೋ ಅನ್ನುವಂಥ ಭಯ, ಅಂಜಿಕೆ ಇತ್ತು. ಆದರೂ ಮತ್ತೆ ಅದನ್ನು ಸಿದ್ದೇಶ್ವರಪ್ಪಗಳು ಏನು ಮಾಡ್ಯಾರ, ಅದನ್ನು ಮತ್ತೆ ಅದೇನೋ ಹೇಳ್ತಾರಲ್ಲ, ಸೂರ್ಯ ಮುಳುಗುವಾಗ ಹಾಗೆ ಹೋಗಂಗಿಲ್ಲ ಅಂತ, ಚಂದ್ರನಲ್ಲಿ ಬೆಳಕಿಟ್ಟು ಹೋಯ್ತಾನಂತ ಸೂರ್ಯ. ಹಂಗೆ ಸಿದ್ದೇಶ್ವರಪ್ಪಗಳು ಹೋದ್ರೂ ಬೆಳಕಿಟ್ಟು ಅಮೃತಾನಂದ ಸ್ವಾಮಿಗಳಲ್ಲಿ ಬೆಳಕಿಟ್ಟು ಹೋಗ್ಯಾರಲ್ಲ, ಇದು ನಮಗೆ ಭಾಳ ಸಂತೋಷ, ಭಾಳ ಆನಂದ. ಅಷ್ಟೇ ಅಲ್ಲ, ಇವತ್ತು ಅವ್ರ ಆಶ್ರಮಕ್ಕೆ ನಾನು 3 ದಿವಸ ಇದ್ದೆ. ಅವರು ಸಹಜವಾಗಿ ಹೋಗಿದ್ದೆ, ನಮಗೂ ಅಲ್ಲಿ ಶಾಂತಿ ಇರ್ತದೆ, ಒಂದು 3 ದಿವಸ ಇರಬೇಕಂತೆ ಹೋಗಿದ್ದೆ. ಸಿದ್ದೇಶ್ವರಪ್ಪಗಳು ಅವ್ರ ಆಶ್ರಮದಲ್ಲೇ ಇದ್ದರು, 3 ದಿವಸ ಅಲ್ಲಿ ಇದ್ದೆ. ಅವ್ರದ್ದೆಲ್ಲ ನೋಡಿ ಭಾಳ ಖುಷಿಪಡ್ತು. ಅವ್ರು ನೋಡ್ಲಿಕ್ಕೆ ಹಿಂಗೆ ಅದಾರ, ದೊಡ್ಡ ಅಲ್ಲಿ ನೀರಿಂದು ಪೂರ್ತಿ ನೀರಿಂದು ಸೋರ್ಸೇ ಇರಲಿಲ್ಲ. ನೀರಿನ ಸೋರ್ಸ್ ಇರಲಾರ್ದ ಸಮಯದಲ್ಲಿ ಇವರು 4-5 ಎಕರೆಯಲ್ಲಿ ಸುಮಾರು 12 ಕೋಟಿ ಲೀಟರ್ ನೀರು ಇಡೋಷ್ಟು ದೊಡ್ಡ ಕೆರೆ ನಿರ್ಮಾಣ ಮಾಡ್ಯಾರ. ಅಂದ್ರೆ ಬರಡು ಭೂಮಿನಾಗೂ ಅವ್ರು ತಮ್ಮ ತಪೋಬಲದಿಂದ ನೀರಿನ ಝರಿ ಉತ್ಪನ್ನ ಮಾಡ್ಯಾರಂದ್ರೆ ಅವ್ರ ಶಕ್ತಿ ಹೆಂಗೆ. ಅವ್ರ ಹೆಸರೇ ಅಮೃತಾನಂದ, ಅಮೃತದಂಥ ನೀರು ಅಲ್ಲಿ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ಸಲ ಅವರು ಯುವಕರು ಶಿಬಿರಿಟ್ಟಿರು. ಆ ಶಿಬಿರು ಎಷ್ಟು ಜನ 1,00,000 ಯುವಕರು ಏಕಕಾಲಕ್ಕೆ 1,00,000 ಯುವಕರು ಏಕಕಾಲಕ್ಕೆ ಕೂಡಿಸಿ ಯೋಗಾಸನ ಮಾಡಿದ್ದು ಅದು ಗಿನ್ನಿಸ್ ದಾಖಲೆ ಮಾಡಿದಂಥ ಶ್ರೇಯಸ್ಸು ಅಮೃತಾನಂದ ಸ್ವಾಮಿಗಳಿವರಿಗೆ ಸಲ್ತದೆ. ಅವರು ಏನೇ ಮಾಡಿದ್ರು ಅದು ನ ಭೂತೋ ನ ಭವಿಷ್ಯ, ಅಂತರಂಗ ಸಾಮರ್ಥ್ಯನೂ ಅದವರಿಗೆ, ಬಹಿರಂಗದ ಸಾಮರ್ಥ್ಯನೂ ಅದ ಅಂತೇಳಿಕಿ ಭಾಳ ಸಂತೋಷ ಆಗ್ತದೆ. ಅವರು ಗೋಶಾಲೆ ಮತ್ತು ಅವರು ಮೈಸೂರಿಗೆ ಹೋಗಿದ್ದೆ ನಾ ಒಂದು ಸಲ. ಅಲ್ಲಿ ಕರ್ಣ ಹಾಸಿಗೆ ಮೇಲೆ ಪಾಠ ನಡೆದಿತ್ತು. ಆ ಕರ್ಣ ಹಾಸಿಗೆ ಅನ್ನೋದ ಪೂರ ಮುಖೋದ್ಗತ ಆಗಿ ಕರ್ಣ ಹಾಸಿಗೆ ಮೇಲೆ ಚಂದ ಪಾಠ ಮಾಡಿದವರು ಮೈಸೂರದಾಗ ಯಾರು ಅಂದ್ರೆ ಪೂಜ್ಯ ಅಮೃತಾನಂದ ಸ್ವಾಮಿಗಳು. ಬಂಧುಗಳೇ, ಅಂಥ ಪರಮ ಪೂಜ್ಯರ ಒಂದು ಅಮೃತವಾಣಿಯನ್ನು ತಾವೆಲ್ಲ ಕೇಳಿದಿರಿ. ಎಲ್ಲ ಕಡೆ ಇವತ್ತು ಅಮೃತ ಮಹೋತ್ಸವ. ಪಾಪ ಆಗಿನ ಕಾಲದಾಗ ಬಾಬಾ ಸಾಹೇಬ್ ಅವ್ರಿಗೆ ನಾವು ನೆನೆಸ್ಕೋಬೇಕು, ವಾರದವ್ರಿಗೆ ನಾವು ನೆನೆಸ್ಕೋಬೇಕು. ಅವರು ಇಲ್ಲಿ ಬಂದು ಸಿದ್ದರಾಮೇಶ್ವರದ ಅಲ್ಲಿನ ಯಾತ್ರಾ ಸಾಮಗ್ರಿಗಳನ್ನ, ಅದೇನು ನಂದಿ ಕೋಲುಗಳನ್ನು ಅಲ್ಲಿಂದ ತಂದು ಇಲ್ಲೆಲ್ಲ ಅದನ್ನು ಮಾಡಿಸಿ ಮತ್ತೆ ಅಲ್ಲಿ ಒಯ್ದು ಮುಟ್ಟಿಸ್ತಿದ್ರು. ಈಗೆಲ್ಲ ನೀವು ಸ್ವತಂತ್ರವಾಗಿ ನಿಮ್ಮ ನಂದಿ ಕೋಲುಗಳು ಎಲ್ಲ ಪಲ್ಲಕ್ಕಿ ಎಲ್ಲನೂ ನೀವು ಸುಸಜ್ಜಿತವಾಗಿ ಮಾಡ್ತಾಯಿದ್ದೀರಿ. ಈ ಯಾತ್ರಾ ಮಹೋತ್ಸವ ಇನ್ನೂ ನಾನಾ ರೀತಿಯಿಂದ ಬೆಳಿಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಒಂದು ಮಾತು ತಿಳ್ಕೋಬೇಕು. ಈ ಭಾರತ
ಬಸವಮಯ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ನಾವು ಸ್ವಲ್ಪ ಬೇಗ ಜಾಗೃತರಾದ್ರಂದ್ರೆ ಭಾರತ ಬೇಗ ಬಸವಮಯ ಆಗ್ತದೆ, ಬೇಗ ಬಸವಮಯ. ಕಲ್ಯಾಣಕ್ಕೆ ಭಾರತದಿಂದ ಅಷ್ಟೇ ಅಲ್ಲ, ವಿದೇಶದಿಂದನೂ ಇಲ್ಲಿ ಜನ ಬರೋದು ದಿನಗಳು ದೂರ ಇಲ್ಲ, ಬಂದೇ ಬರ್ತಾರೆ. ಆದರೆ ಇದು ಭಕ್ತಿ ಶ್ರದ್ಧೆಯಿಂದ ಬರಬೇಕು ಅಂದ್ರೆ ನಾವು ಸ್ವಲ್ಪ ಇಲ್ಲಿ ಕಾರ್ಯಗಳನ್ನೆಲ್ಲ ನಾವು ಮಾಡೋದು ಭಾಳ ಅವಶ್ಯ ಇರ್ತದೆ. ಅಂಥ ಕಾರ್ಯಗಳನ್ನು ನಾವು ನೀವು ಸೇರಿ ಎಲ್ಲರೂ ಸೇರಿ ಮಾಡೋಣ, ಬಸವಮಯ ಮಾಡೋಣ. ಆ ಬಸವ ತತ್ವದ ಬೆಳಕಿನತ್ತ ನಾವು ಹರಿಯೋಣ. ಮತ್ತು ಒಂದು ದೇವಸ್ಥಾನ ಕಮಿಟಿಗೆ ಒಂದು ಸಣ್ಣ ಸಲಹೆ ಕೊಡ್ತಾ ಇದ್ದೀನಿ. 75ನೇ ಅಮೃತ ಮಹೋತ್ಸವ ನೀವು ಮಾಡ್ತಾ ಇದ್ದೀರಿ. 75 ಶರಣರು, 101 ವಚನ ಬಸವಣ್ಣವ್ರದ್ದು, 101 ವಚನ ಅಕ್ಕ ಮಹಾದೇವಿದು, 101 ವಚನ ಸಿದ್ದರಾಮೇಶ್ವರದು, 101 ವಚನ ಚನ್ನಬಸವಣ್ಣವ್ರದ್ದು, 101 ವಚನ ಅಲ್ಲಮ್ಮ ಪ್ರಭುಗಳದು. ಆಮೇಲೆ ಉಳಿದು ಶರಣರದು 51 ಸಣ್ಣ ಸಣ್ಣ 75 ಪುಸ್ತಕ ಮಾಡಿ ಉಚಿತ ಕೊಡೋದು ಬೇಡ. ಅದರ ಬೆಲೆ ₹1 ಇಡಬೇಕು ಅಥವಾ ₹2 ಇಡಬೇಕು. ₹1 ಅಥವಾ ₹2 ಇಟ್ಟರೆ ಆ ₹2 ಕೊಟ್ಟರು ಅದನ್ನು ಸುರಕ್ಷಿತವಾಗಿ ಮನ್ಯಾಗ ಕಾಪಾಡ್ತಾನೆ. ಅದಕ್ಕೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರಿಂಟ್ ಮಾಡಿ ಆ 75 ಶರಣರ ವಚನಗಳನ್ನ ಪ್ರಕಟ ಮಾಡಿದ್ರೆ ಒಂದು ಅಮೃತ ಮಹೋತ್ಸವದೊಂದು ಸವಿನೂ ಇರ್ತದೆ ಅನ್ನುವಂಥ ಒಂದು ನನ್ನ ಅನಿಸಿಕೆಯನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಅಂಥ ಆ ಕಾರ್ಯವನ್ನು ತಾವೆಲ್ಲ ಮಾಡ್ತೀರಂತ ನಂಬಿಕೆನೂ ನಮಗಿದೆ. ಆ ದೃಷ್ಟಿಯಿಂದ ಇವತ್ತೆಲ್ಲ ತಾವೆಲ್ಲ ಈ ಅಮೃತಾನಂದ ಸ್ವಾಮಿಗಳವರ ಪ್ರವಚನವನ್ನು ಕೇಳಿ ತಾವೆಲ್ಲ ಆನಂದಭರಿತರಾಗಿದ್ದೀರಿ. ಪ್ರತಿನಿತ್ಯ ಮುಂಜಾನೆ 6 ಗಂಟೆಗೆ ಬಂದು ತಾವೆಲ್ಲ ಕೇಳಿ ಅದನ್ನು ಜೀವನದಲ್ಲಿ ಒಳಗಿಳಿಸ್ಕೊಂಡು ನಾವು ಹೊರಗೆ ಶ್ರೀಮಂತ ಆಗ್ತಾಯಿದ್ದೀವಿ. ಪ್ರಭುದೇವ್ ಹೇಳಿದಂಗೆ ಹೊರಗಣ ರಣರಂಗ, ಹೊರಗಣ ಶೃಂಗಾರ, ಒಳಗಣ ರಣರಂಗ. ಒಳಗೆ ರಣರಂಗ ಆಗ್ತಾಯಿದ್ದೀವಿ, ಹೊರಗೆ ಶೃಂಗಾರ ಆಗ್ತಾಯಿದ್ದೀವಿ. ಸ್ವಲ್ಪ ಒಳಗೂ ನಾವು ಶೃಂಗಾರ ಮಾಡ್ಕೋಬೇಕಾದ್ರೆ ನಾವು ವಚನ ಸಾಹಿತ್ಯದ ಮೊರೆ ಹೋಗಬೇಕನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇದೇ ತಿಂಗಳ 5ನೇ ತಾರೀಕಿಗೆ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಹಾಗೂ ಅನುಭವ ಮಂಟಪ ಬಸವ ಕಲ್ಯಾಣ ಸಂಯುಕ್ತ ಆಶ್ರಯದಲ್ಲಿ 5 ದಿನಗಳವರೆಗೆ 6ನೇ ವರ್ಗದಿಂದ 10ನೇ ವರ್ಗದ ಮಕ್ಕಳಿಗಾಗಿ ಶಿಬಿರನ್ನು ಏರ್ಪಾಡು ಮಾಡೀವಿ. 50 ಮಕ್ಕಳಿಗೆ ಮಾತ್ರ ಅವಕಾಶ ಇದೆ. ಮೊದಲು ಯಾರ ಹೆಸರನ್ನು ಬರೆಸ್ತಾರ ಅವರಿಗೆ ಆದ್ಯತೆ ಕೊಡಲಾಗ್ತದೆ. ಅದಕ್ಕೆ 5ನೇ ತಾರೀಕಿನಿಂದ 10ನೇ ತಾರೀಕಿನ ತನಕ 5ನೇ ತಾರೀಕಿನ ಸಾಯಂಕಾಲ 4 ಗಂಟೆವರೆಗೆ ನೋಂದಣಿ ಮಾಡ್ಕೋಬೇಕು. 6ನೇ ತಾರೀಕಿಗೆ ಶಿಬಿರ ಪ್ರಾರಂಭ ಆಗಿ 10ನೇ ತಾರೀಕಿಗೆ ಮುಕ್ತಾಯ ಆಗ್ತದೆ. ಅದಕ್ಕೆ ತಮ್ಮ 6ನೇ ಕ್ಲಾಸ್ ಹಿಡ್ಕೊಂಡು 10ನೇ ಕ್ಲಾಸ್ ಮಕ್ಕಳು ತಮ್ಗೆ ಯಾರೇ ಇದ್ದರೆ ಅವ್ರಿಗೆ ಒಂದು ಒಳ್ಳೆಯ ಸಂಸ್ಕಾರ ಹೋದ ವರ್ಷ ಇಟ್ಟಿದ್ದು ಪರಿಣಾಮ ಭಾಳ ಚಲೋ ಫಲ ಕೊಟ್ಟದ. ಆ ದೃಷ್ಟಿಯಿಂದ ಆ ಶಿಬಿರಕ್ಕೆ ತಮ್ಮ ಮಕ್ಕಳು ಇದ್ದರೆ ಆಸಕ್ತಿ ಇದ್ದವರು ಅದನ್ನು ನೋಂದಣಿ ಮಾಡ್ಕೋಬೇಕು. ಅನುಭವ ಮಂಟಪದಲ್ಲಿ ಅಥವಾ ಗಂಗಾಂಬಿಕಾ ಅಕ್ಕವ್ರ ಹತ್ತಿರ ಆ ನೋಂದಣಿ ಮಾಡಿಸ್ಬೇಕು ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ಈ ದೇವಸ್ಥಾನ ಕಮಿಟಿಯವ್ರು ನಮ್ಗೆ ಕರೆಸಿ ಅಮೃತಾನಂದವರ ಈ ಸಮಾರಂಭಕ್ಕೆ ಅವ್ರ ದರ್ಶನ ಮಾಡಿಸಿದ್ದಕ್ಕೆ ತಮ್ಮೆಲ್ಲರಿಗೂ ದೇವಸ್ಥಾನ ಕಮಿಟಿಯವರಿಗೂ ಸರ್ವರಿಗೂ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಕ್ತಾಯ ಮಾಡ್ತಾಯಿದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.